ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶರಣ ತಂದೆ ತಾಯಿಗಳಿಗೆ ಹಾಗೂ ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು ಹಾಗೂ ಆತ್ಮೀಯ ಸ್ವಾಗತ. ಬಸವ ಸಮಿತಿ ಆನ್ಲೈನ್ ಅರಿವಿನ ಮನೆ, ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ, ಬಸವ ಕೇಂದ್ರ ಧಾರವಾಡದಿಂದ ನಡೆಯುತ್ತಿರುವ ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆ 65. ವಿಷಯ ಬಸವಣ್ಣನವರು ಚನ್ನಬಸವಣ್ಣನವರಿಗೆ ಅನುಗ್ರಹಿಸಿದ ಸಂಪಾದನೆ ಮುಂದುವರೆದ ಭಾಗ. ಉಪನ್ಯಾಸಕಾರರು ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಲೇಜ್ ಧಾರವಾಡ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈಗ ವಚನ ಪ್ರಾರ್ಥನೆ ಕುಮಾರ್ ತನಿಷ್ ಹಂಚಿನಾಳೆಂದು. ಎಲ್ಲರಿಗೂ ಶರಣಾರ್ಥಿ. ನಾನು ಈಗ ಬಸವಣ್ಣನವರ ವಚನ ಅನ್ನುತ್ತಿದ್ದೇನೆ. ನಿಮ್ಮ ಶರಣರಿಗೆ ಶರಣೆಂದುನು ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂದುನು ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಿಗೆ ಅರೆ ಐಶ್ಯವಾಯಿತು, ವೇದವನ್ನೋದಿದ ಬ್ರಹ್ಮಣಿಗೆ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ. ಹ ಹ ಹ ಶರಣಾರ್ಥಿ. ಸುಶ್ರವಾಗಿ ವಚನವನ್ನು ಮಾಡಿದಂಥ ವಚನ ಪ್ರಾರ್ಥನೆಯನ್ನು ಮಾಡಿದಂಥ ತನಿಷ್ ಹಂಚಿನಾಳ್ ಅವರಿಗೆ ಶರಣಾರ್ಥಿಗಳು. ಈಗ ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆ 65 ಬಸವಣ್ಣವರು ಚನ್ನಬಸವಣ್ಣವರಿಗೆ ಅನುಗ್ರಹಿಸಿದ ಸಂಪಾದನೆಯ ಭಾಗವನ್ನು ಮುಂದುವರಿಸಬೇಕೆಂದು ಡಾಕ್ಟರ್ ಶಂಭು ಹೆಗ್ಡಾಳಲ್ಲಿ ವಿನಂತಿಸಿಕೊಳ್ತಾರೆ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರೆಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯಿಂದ ವಂದಿಸುತ್ತಾ, ಈ ಅನುಭವ ಮಾಲಿಕೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಶ್ರೋತೃಗಳಿಗೆ, ಇಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ನೆರೆದು ಬಂದಂಥ ಎಲ್ಲ ಸಹೃದಯಗಳಿಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಸುಮಾರು ಬಸವಣ್ಣನವರು ಚನ್ನಬಸವಣ್ಣನವರಿಗೆ ಅನುಗ್ರಹಿಸಿದ ನಂತರ ಸುಮಾರು 7-8 ವಚನಗಳನ್ನು ನಾವಿಲ್ಲಿ ಬಸವಣ್ಣನವರ ಕುರಿತು ಚನ್ನಬಸವಣ್ಣವರು ಹೇಳಿದ್ದನ್ನು ಹಿಂದಿನ ವಾರ ನೋಡಿದ್ವಿ. ಕೊನೆಗೆ ನಾವು ನೋಡಿದ್ದು ಕಳೆದ ವಾರ, ಚರಣವಿಡಿದಂಗೆ ಕರುಣಿ ಕಂದೆರವೆಯ ಮಾಡಬೇಕೆಂದು ಮರಹಿಂದ ಬಂದ ಕಾಯದ ಕರ್ಮವ ಕಳೆದು ಕರುಣಿ ಕಂದರವೆಯ ಮಾಡಿದ ಪ್ರಾಣಲಿಂಗ ಸಂಬಂಧವೆಂತಿದ್ದುದೆಂದಡೆ, ಆಲಿ ನುಂಗಿದ ನೋಟದಂತೆ, ಬಯಲ ನುಂಗಿದ ಬ್ರಹ್ಮಾಂಡದಂತೆ, ಮುತ್ತು ನುಂಗಿದ ಉದಕದಂತೆ, ಪುಷ್ಪ ನುಂಗಿದ ಪರಿಮಳದಂತೆ ಇಪ್ಪ ಮಹಾನುಭಾವಿಗಳಿಗೆನ್ನ ಒಡಲ ಗುರಿ ಮಾಡಿದೆಯಾಗಿ, ಎನ್ನ ಒಡಲ ಪರ್ಯಾಯ ಕೆಟ್ಟಿತ್ತಯ್ಯ ಕೂಡಲ ಚೆನ್ನ ಸಂಗಮ ದೇವ. ಇದನ್ನು ಹೇಳಿ ಮುಗಿಸಿದ್ರು ಅವರು. ಅಂದರೆ 3 ಉದಾಹರಣೆ ಕೊಟ್ಟರು ಅವರು. ಈ ಬಯಲ ನುಂಗಿದ ಬ್ರಹ್ಮಾಂಡದಂತೆ, ಈ ಬ್ರಹ್ಮಾಂಡವೆಲ್ಲ ಬಯಲಿನ ಗರ್ಭದಲ್ಲಿ ಹೆಂಗೆ ಅಡಕಾಗ್ತದಲ್ಲ ಹಾಗೆ, ಮುತ್ತು ನುಂಗಿದ ಉದಕದಂತೆ, ಅಂದರೆ ನೀರಿನಿಂದ ಮುತ್ತಾಯಿತು, ಆದರೆ ಆ ನೀರು ಆ ಮುತ್ತಿನೊಳಗಿದ್ದರೂ ಕೂಡ ಹೊಳ್ಳಿ ಆ ನೀರನ್ನು ಮುತ್ತಿನಲ್ಲೇ ಹುಡುಕ್ಲಿಕ್ಕೆ ನಮಗೆ ಹೇಗೆ ಬರೋದಿಲ್ವೋ ಹಾಗೆ. ಪುಷ್ಪ ನುಂಗಿದ ಪರಿಮಳದಂತೆ, ಪುಷ್ಪದಲ್ಲಿ ಪರಿಮಳ ಅಡಕಾಗ್ತದೆ, ಆದರೆ ಪರಿಮಳವನ್ನು ಅದರಿಂದ ಪುಷ್ಪದಿಂದ ತೆಗಿಲಿಕ್ಕೆ ಹೆಂಗೆ ಬರೋದಿಲ್ವೋ ಆ ರೀತಿಯಾಗಿ ನಾನು ಮಹಾನುಭವಿಗಳಿಗೆನ್ನ ಹೇಳಿದರು ಅವರು. ಆದ ಕಾರಣ ಎನಗೆನ್ನ ದೇಹ ಭಾವ ಒಳಿದು, ಇಲ್ಲಿವರೆಗೆ ನನ್ನ ದೇಹ ಭಾವ ಇತ್ತು, ಆ ದೇಹ ಭಾವ ಒಳಿದು ಶಿವಭಾವ ಅಳವಟ್ಟು ಬಿಟ್ಟೈತಿ ಈಗ. ಹೀಗಾಗಿ ಅದನ್ನು ಮತ್ತೆ ದೇಹಭಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಶಿವಭಾವದೊಳಗೆ ಇರ್ತತಿ. ನೀರು ಹೆಂಗೆ ಮುತ್ತಾಯಿತು, ಹೊಳ್ಳಿ ಮುತ್ತು ಹೆಂಗೆ ನೀರು ಆಗೋದಿಲ್ಲ, ಹಂಗೆ ಈ ದೇಹಭಾವ ಅಳ್ಕೊಂಡು ನಾನು ಈಗ ಶಿವಭಾವ ತಾಳಿದ್ದು ಯಾಕಂತಂದರೆ ಪರಮಗುರು ಬಸವಣ್ಣನವರು ನನಗೆ ಅನುಗ್ರಹಿಸಿದ ಕಾರಣದಿಂದಾಗಿ ಅಂತ ಆ ಗುರುವಿನ ಮಹಿಮೆಯನ್ನು
ಕೊಂಡಾಡುವಂಥ ವಚನಗಳಿವೆಲ್ಲ. ಮತ್ತೆ ಹೋಗ್ತಾರವ್ರು, ಮತ್ತೆ ಸಮಾಧಾನ. ಅಂತಹ ಮಹಾಗುರು ಬಸವಣ್ಣ ನಿರವಯ ಪರಶಿವನಲ್ಲದೆ ಬೇರಿಲ್ಲ ಮತ್ತೆ ಹೇಳಕ್ಕೆ ಹೋಗ್ತಾರ. ಅವ್ರು ಸಮಾಧಾನ ಆಗೋದಿಲ್ಲ ಅವ್ರಿಗೆ. ಅಂತಹ ಗುರುಗಳು ಎಂಥವ್ರು ಅಂದ್ರೆ ಅವರು ಆ ನಿರವಯ ಪರಶಿವ, ಅದು ಪರವಸ್ತುವೇ, ನಿರವಯ ಪರವಸ್ತುವೇ, ಅದು ಬೇರೆ ಯಾವುದೂ ಅಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಬಸವಣ್ಣವ್ರನ್ನ ಸ್ತುತಿಸ್ಲಿಕ್ಕೆ ಹೋಗ್ತಾರೆ ಅವರು. ಅದಕ್ಕೇನು ಹೇಳಿದ್ರು ಅವರು? ಹರ ತನ್ನ ರೂಪ ತೋರಬೇಕೆಂದು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಹರ ತನ್ನ ರೂಪ ತೋರಬೇಕೆಂದು ಗುರು ರೂಪ ಆಗಿ ಮರ್ತಕ್ಕೆ ಬಂದ. ಎಂಥ ಮಾತಿದು! ಸಾಕ್ಷಾತ್ ಪರಶಿವನೇ ತಾನು ತನ್ನ ರೂಪವನ್ನು ಪ್ರಕಟಿಸಿ ತನ್ನ ಶಿಷ್ಯವರ್ಗಕ್ಕೆ ತೋರಿಸ್ಬೇಕಂತ ಬಸವಣ್ಣನೆಂಬ ಗುರು ರೂಪವಾಗಿ ತಾಳಿ ಆ ಹರನೇ ಬಂದ ಅಂತ ಹೇಳೋ ಮಾತಿದು. ಹರ ತನ್ನ ರೂಪ ತೋರಬೇಕೆಂದು ಗುರುರೂಪಾಗಿ ಮರ್ತಕ್ಕೆ ಬಂದು ಮನಸ್ಥಲಕ್ಕೆ ಮಂತ್ರವಾದನು. ಮನಸ್ಥಲಕ್ಕೆ ಮಹಾಗುರು ಬಸವಣ್ಣನವರು ಮಂತ್ರವಾದರು. ನಾವು ಮನಸ್ಸಿನಾಗ ಯಾವತ್ತು ಏನಂತ ನೆನೆಸ್ತೇವೆ? ಬಸವ ಬಸವ. ಮನಸ್ಥಲಕ್ಕೆ ಮಂತ್ರವಾದನು, ತನುಸ್ಥಲಕ್ಕೆ ಪ್ರಸಾದವಾದನು, ಕರಸ್ಥಲಕ್ಕೆ ಲಿಂಗವಾದನು. ನೋಡ್ರಿ, ಬಸವಣ್ಣವ್ರನ್ನ ಯಾವ ರೀತಿ ಕಾಣಬೇಕು ಅನ್ನೋದು ಹೇಳಕತ್ತಾರವ್ರು. ಹಂಗಾರೆ ಏನಾಯ್ತು ಇಲ್ಲಿ? ಸಾಕ್ಷಾತ್ ನಮ್ಮ ಲಿಂಗವೇ ನಾವು ಬಸವ ರೂಪವನ್ನು ನೋಡಬೇಕು, ಲಿಂಗದಲ್ಲಿ ಬಸವ ರೂಪವನ್ನು ನೋಡಬೇಕಂತಕ್ಕಂಥದ್ದು ಸೂಚನೆ ಇದು ಚನ್ನಬಸವಣ್ಣವ್ರು ಕೊಡೋದು. ಸೊ ತನುಸ್ಥಲಕ್ಕೆ ಪ್ರಸಾದವಾದನು, ಕರಸ್ಥಲಕ್ಕೆ ಲಿಂಗವಾದನು, ಪ್ರಾಣಸ್ಥಲಕ್ಕೆ ಜಂಗಮವಾದನು. ಪ್ರಾಣಸ್ಥಲಕ್ಕೆ ಜಂಗಮ ಅಂದರೆ ಈ ಜಂಗಮ ತತ್ವ ಅದು ಪ್ರಾಣವಾಯು, ಪ್ರಾಣದ ಜೊತೆಗೆ ಬೆಸಗೊಳ್ಳಬೇಕಂತ. ಅಂದರೆ ಯಾಕೆ ಮಹಾತ್ಮರು ಸಮಾಜಮುಖಿಯಾಗಿ ಎಷ್ಟು ಕೆಲಸ ಮಾಡ್ತಾರಂದ್ರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ನೋಡ್ರಿ. ದೊಡ್ಡ ದೊಡ್ಡ ಮಹಾತ್ಮರು, ಹಳಕಟ್ಟಿ ಶರಣರಂಥವ್ರು, ಮತ್ತು ಹರಡೇಕರ್ ಮಂಜಪ್ಪನವ್ರು ಅಂಥವ್ರು, ವಾರದ ಮಲ್ಲಪ್ಪನವ್ರು ಅಂತಾರು, ಹೌದಾ, ರಟಾಡ್ ರುದ್ರಗೌಡ್ರು ಅಂತಾರು, ಇವರೆಲ್ಲರೂ ಏನು ಮಾಡ್ಕೊಂಡಿರ್ತಾರೆ? ಪ್ರಾಣಸ್ಥಲಕ್ಕೆ ಜಂಗಮ ಮಾಡ್ಕೊಂಡಿರ್ತಾರೆ ಇಂಥ ಮಹಾತ್ಮರನ್ನು. ಅದಕ್ಕೆ ಬಸವಣ್ಣವರು ಸಮಾಜಮುಖಿಯಾಗಿ ಕೆಲಸ ಮಾಡಿದರು. ನಾವು ಆಧ್ಯಾತ್ಮ ಸಾಧನೆಯನ್ನು ಮಾಡೋರು ಸಂಪೂರ್ಣವಾಗಿ ಭೌತಿಕ ಈ ಸಾಮಾಜಿಕ ವ್ಯವಸ್ಥೆಯಿಂದ ದೂರ ಉಳಿದೊಂದು ಬೇರೆ. ಅವ್ರು ತಮ್ಮ ಪೂರ್ತಕ್ಕೆ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಸಾಧಿಸ್ತಾರೆ. ಬಸವಣ್ಣನವ್ರು ಯಾಕೆ ಗ್ರೇಟ್ ಆಗ್ತಾರಿಲ್ಲ ಅಂತಂದರೆ, ಅವರು ಸ್ವತಃ ಎನ್ಲೈಟನ್ ಆಗಿದ್ದರೂ ಕೂಡ, ಸಾಕ್ಷಾತ್ಕಾರ ಪಡ್ಕೊಂಡಿದ್ದರೂ ಕೂಡ ಅವರು ಸಮಾಜ ಬಿಟ್ಟು ಹೋಗೋದಿಲ್ಲ. ಸಮಾಜದಲ್ಲೇ ಇದ್ದು ಸಮಾಜದ ಓರೆಕೋರೆಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದವರು, ದುಃಖಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು. ಅದಕ್ಕೆ ಗ್ರೇಟ್. ಯಾಕೆ? ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೋ, ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೋ, ಅವರಿಗೆ ಭಾಳ ಕಷ್ಟಗಳು ಬರ್ತಾವೆ, ನಿಂದನೆಗಳು ಬರ್ತಾವೆ, ಅವರಿಗೆ ನೋವುಗಳು ಬರ್ತಾವೆ. ಯಾವುದೇ ಪ್ರವಾದಿ ಆಗಲಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಈ ವ್ಯವಸ್ಥೆ ಅವರಿಗೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟಿದೆ, ಸಾಕಷ್ಟು ತೊಂದರೆಗಳನ್ನು ಕೊಡ್ತದೆ. ಯಾಕೆ? ಅದು ಸಮಾಜದ ಅಜ್ಞಾನ. ಅದು ಅವಾಗ ಅವ್ರನ್ನ ತಿಳ್ಕೊಳಕ್ಕಾಗಂಗಿಲ್ಲ. ಇವರಿಗೆ ಅವ್ರು ಯಾರಂತ ತಿಳ್ಕೊಳಕ್ಕಾಗೋದಿಲ್ಲ, ಅವ್ರು ಏನಂತ ತಿಳ್ಕೊಳಕ್ಕಾಗಂಗಿಲ್ಲ. ಯಾವುದೇ ಮಹಾತ್ಮರನ್ನು ನೋಡ್ರಿ ನೀವು, ಅವ್ರನ್ನ ಸಮಾಜಮುಖಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಂದರು ಅಂದರೆ ಅವ್ರಿಗೆ ಇಲ್ಲ ಸಲ್ಲದ ಆಪಾದನೆಗಳು ಪ್ರಾರಂಭ ಆಗ್ತವೆ. ಅದು ಇವತ್ತಿನ ಕಾಲಕ್ಕೂ ಬಿಟ್ಟಿಲ್ಲ ಅಂತ ನಾನು ಹೇಳಾಕ್ತೀನಿ. ಯಾರು ಸತ್ಯ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗ್ತಾರೋ, ಯಾರು ನಿಷ್ಠೆಯಿಂದ ಈ ಸಮಾಜಮುಖಿಯಾಗಿ ಸಮಾಜವನ್ನು ತಿದ್ದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೋ ಅಂಥವರಿಗೆ ಸಮಾಜದ ಒಂದು ಭಾಗವೇ ಅವರನ್ನು ದೋಷಿ ಅನ್ನೋ ರೀತಿಯಲ್ಲಿ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತವೆ. ಇವತ್ತು ಅದ ನಡೆದತ್ತಲ್ಲ. ಇವತ್ತು ಸತ್ಯದ ದಾರಿ ಹಿಡ್ಕೊಂಡು ಹೋಗೋರಿಗೆ ಎಷ್ಟು ಕಷ್ಟಗಳು ಬರ್ತಾವೆ ಅನ್ನೋದಕ್ಕೆ ಇವತ್ತಿನ ಜ್ವಲಂತ ಉದಾಹರಣೆ ನಾವು ನೋಡಾಕತ್ತೀವಿ. ಸಾಕ್ಷಿಯಾಗಿ ಇವತ್ತು ಏನು ನಡೆದದ ಅನ್ನೋದು ನೋಡಾಕತ್ತೀವಿ. ಅದು ಇರೋದೇ. ಅದಕ್ಕೆ ನೋಡ್ರಿ, ಪ್ರಾಣಸ್ಥಲಕ್ಕೆ ಜಂಗಮವಾದನು ಅಂದ್ರೆ ಅಷ್ಟಾದರೂ ಅವ್ರು ಹೆಂಗಿರ್ತಾರೆ ಅಂದ್ರೆ, ಎಷ್ಟು ನೋವು ಕೊಟ್ಟರು ಜಂಗಮ ತತ್ವ ಅಂದರೆ ಸಮಾಜ ಅಂತ ಅವ್ರ ಅರ್ಥ. ಸಮಾಜಮುಖಿಯಾಗಿ ಕೆಲಸ ಮಾಡಿ ಎಷ್ಟು ಈ ಸಮಾಜದಿಂದ ಎಷ್ಟು ತೊಂದರೆ ಅನುಭವಿಸಿದ್ರು ಕೂಡ ಹೊಳ್ಳಿ ಸಮಾಜ ಅಂತಿರ್ತಾರೆ ಅವ್ರು. ಅವ್ರಿಗೇನು ಫರಕ್ ಬೀಳಂಗಿಲ್ಲ. ಆಜು ಬಾಜು ಇದ್ದಾರೆ ಹೇಳ್ತಿರ್ತಾರೆ. ಮತ್ತು
ಇಷ್ಟೆಲ್ಲ ನಿಮಗೆ ಅಂದಾರ, ಇಷ್ಟೆಲ್ಲ ನಿಮಗೆ ಉಪವಾದ ಕೊಟ್ಟಾರ, ಇಷ್ಟೆಲ್ಲ ಮಾಡ್ಯಾರ, ಮತ್ತು ಆ ಸಮಾಜ ಸಲುವಾಗಿ ಮಾಡಕ್ಕೆ ಹೋಗ್ತೀರಿ ನೀವು ಅಂದ್ರೆ ಅವ್ರು ಕೇಳೋದಿಲ್ಲ, ಮಾಡೋದೇ. ಯಾಕಂದ್ರೆ ಆ ಸ್ಥಿತಿಯಲ್ಲಿರ್ತಾರು. ಪ್ರಾಣಸ್ಥಲಕ್ಕೆ ಜಂಗಮವಾದನು ಇಂತಿ ಚತುರ್ವಿಧ ಸ್ವಾಯತವಾದನು ಕೂಡಲ ಚೆನ್ನ ಸಂಗನಲ್ಲಿ ಏನು ಸಂಗನ ಬಸವಣ್ಣನು. ನೋಡ್ರಿ, ಬಸವಣ್ಣನವರ ಮಹಿಮೆಯನ್ನು ಈ ರೀತಿ ಕೊಂಡಾಡಿದ್ರವರು. ಸಮಾಜದಲ್ಲೇ ಉಳಿದ್ರವರು. ಅಲ್ಲಿ ಬಿಜ್ಜಳ ನರಸನ ಪ್ರಧಾನಿಯಾಗಿ ಸಂಜೆ ಮುಂದೆ ಬಂದು ಈಚೆ ಕಡೆ ಎಲ್ಲ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ, ಧಾರ್ಮಿಕ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಇಲ್ಲಿ ಬಂದು ಎಲ್ಲ ಶೋಷಣೆಗೊಳಪಟ್ಟ ಸಮುದಾಯದ ಜೊತೆಗೆ ಏನು ಬೆರೆತು ಅನುಭವ ಮಂಟಪ ಕಟ್ಕೊಂಡು ಆ ಜನರ ಜೊತೆ ಮತ್ತೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸುವಂಥ ನಿರಂತರವಾದ ಪ್ರಯತ್ನವನ್ನು ಯಾರು ಬಸವಣ್ಣವ್ರು ಮಾಡ್ತಾರೆ. ಅದು ಜಂಗಮ ತತ್ವ. ಅದಕ್ಕೆ ಅವ್ರು ಹೇಳಿದ್ರು, ಅವರು ಪ್ರಾಣಸ್ಥಲದಲ್ಲಿ ಅವರಿಗೆ ಸಮಾಜ ಅಂದ್ರೆ ತಮ್ಮ ಪ್ರಾಣವನ್ನು ಎಷ್ಟು ಪ್ರೀತಿ ಮಾಡ್ತಿರ್ತಾರೋ ಅಷ್ಟು ಈ ಸಮಾಜವನ್ನು ಪ್ರೀತಿ ಮಾಡ್ತಿರ್ತಾರೋ. ಅವರು ತಮ್ಮ ಉಸಿರನ್ನು ಯಾವ ರೀತಿ ಪ್ರೀತಿ ಮಾಡ್ತಾರೋ ಅಷ್ಟು ಈ ಸಮಾಜದಲ್ಲಿರ್ತಕ್ಕಂಥ ದುಃಖಗಳಿಗೆ ಅವರು ಸ್ಪಂದಿಸ್ತಿರ್ತಾರೆ. ಅವರ ಸುಖ ಎನ್ನ ಸುಖ, ಅವರ ದುಃಖ ಎನ್ನ ದುಃಖ. ಬಸವಣ್ಣವ್ರು ಹೇಳ್ತಾರಲ್ರಿ, ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ. ಕೂಡಲ ಸಂಗನ ಶರಣರು ಮನನೊಂದರೆ ಏನ್ರಿ ಆನು ಬೆಂದೆನಯ್ಯ. ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ನಾನು ನೊಂದೆ ಅನ್ನೋದಿಲ್ಲ ಅವರು, ನಾನು ಬೆಂದೆನಯ್ಯ ಅಂತಾರವ್ರು. ಎಂಥ ಶಬ್ದ ನೋಡ್ರಿ. ಅವ್ರಿಗೆ ನೋವಾದ್ರೆ ನನಗೂ ನೋವು ಆಕತ್ತೆ ಅಂದ್ರೆ ಸಹಜ ಆತದು. ಆದ್ರೆ ಅವ್ರಿಗೆ ನೋವಾದ್ರೆ ನಾ ಬೆಂದು ಹೋಗ್ತೇನೆ ಅಂತಕ್ಕಂಥದ್ದಿದೆ ಅಲ್ಲ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ. ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ. ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥವ್ರವ್ರು ಈ ಸಮಾಜವನ್ನು. ಅದು ಬಸವಣ್ಣ. ಅದನ್ನು ಹೇಳಾಕತ್ತಾರಲ್ಲಿ ಚೆನ್ನ ಬಸವಣ್ಣವರು. ಪ್ರಾಣಸ್ಥಳದಲ್ಲಿ ಜಂಗಮವಾದನು, ಕೂಡಲ ಚೆನ್ನ ಸಂಗನಲ್ಲಿ ಸಂಗನ ಬಸವಣ್ಣನು. ಈ ರೀತಿ ಆತನ ಮಹಿಮೆಯನ್ನು, ಬಸವಣ್ಣವ್ರ ಮಹಿಮೆಯನ್ನು ಅವರು ಕೊಂಡಾಡಕತ್ತಾರ. ಮತ್ತೆ ಹೇಳ್ತಾರೆ, ಮಾಂಸಪಿಂಡವೆಂದೆನಿಸದೆ ಮಂತ್ರಪಿಂಡವೆಂದೆನಿಸಿದನು ಬಸವಣ್ಣನು. ಇದಕ್ಕೆ ಭಾಳ ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಅಂತ ಅನ್ಸಾಗತ್ತೆ, ಜಸ್ಟ್ ಓದ್ಕೊಂತ ಹೋದ್ರೆ ಸಾಕು. ಮಾಂಸಪಿಂಡವೆಂದೆನಿಸದೆ ಮಂತ್ರಪಿಂಡವೆಂದೆನಿಸಿದನು ಬಸವಣ್ಣನು. ವಾಯು ಪ್ರಾಣಿ ಎಂದೆನಿಸದೆ ಲಿಂಗ ಪ್ರಾಣಿ ಎಂದೆನಿಸಿದ ಆತ ಬಸವಣ್ಣನು. ಜಗಭರಿತನೆಂಬ ಶಬ್ದಕ್ಕೆ ಅಂಗವಿಸದೆ ಶರಣಭರಿತ ಲಿಂಗವೆಂದೆನಿಸಿದ ಕೂಡಲ ಚೆನ್ನ ಸಂಗನಲ್ಲಿ ಎನ್ನ ಪರಮಗುರು ಬಸವಣ್ಣನು. ಎಷ್ಟು ಕೊಂಡಾಡ್ತಾರೆ ನೋಡ್ರಿ ಅವರು. ಬಸವಣ್ಣವ್ರ ಗುರು ಅನ್ನೋದಕ್ಕೆ ಎಷ್ಟು ಕೊಂಡಾಡ್ತಾರೆ ಅವರು. ಓದ್ಬೇಕ್ರಿ ಈ ಪ್ರಸಂಗದಲ್ಲಿ ಬಂದಂಥ ಚೆನ್ನ ಬಸವಣ್ಣವ್ರ ವಚನಗಳನ್ನು, ಬಸವಣ್ಣವ್ರ ಕುರಿತು ಹೇಳಿದಂಥ ವಚನಗಳನ್ನು ನಾವು ಹಾಕಬೇಕು. ಎಷ್ಟು ಅವರ ಮಹಿಮೆಯನ್ನು ಎಷ್ಟು ಕೊಂಡಾಡಿದ್ದಾರೆ ಅವರು ಆ ವಚನಗಳನ್ನು ನೋಡಿದಾಗ. ಹೇಳಿದ್ರು ಅವರು, ಇಲ್ಲಿವರೆಗೂ ಅನುಗ್ರಹ ಅವಕ್ಕಿನ ಮುಂಚೆಕ ಇದು ಮಾಂಸಪಿಂಡ ಅನಿಸಿತ್ತು, ಅನುಗ್ರಹ ಆದಮೇಲೆ ಇದೇನಾಯ್ತು ಮಂತ್ರಪಿಂಡವೆನಿಸಿತು. ವಾಯು ಪ್ರಾಣಿ ಎಂದೆನಿಸದೆ ನಾನು ಕೇವಲ ಉಸಿರಾಟ ಮಾಡ್ಕೊತಿರುವಂಥ ಒಬ್ಬ ವ್ಯಕ್ತಿ ಮನುಷ್ಯನ ಏನು ಮಾಡಿದ್ರಿ ಲಿಂಗ ಪ್ರಾಣಿ ಎಂದೆನಿಸಿದ ಆತ. ಅಂದರೆ ಪ್ರಾಣ ಲಿಂಗ ಆಯಿತು ಅಂತ, ಪ್ರಾಣಲಿಂಗ ಆಯಿತು. ಅದು ಪ್ರಾಣ ಬರೇ ಪ್ರಾಣ ಆಗಿ ಉಳಿಲಿಲ್ಲ, ಅದು ಲಿಂಗ ಪ್ರಾಣವಾಗಿ ಪರಿವರ್ತನೆ ಮಾಡಿದರು. ಜಗಭರಿತನೆಂಬ ಶಬ್ದಕ್ಕೆ ಅಂಗವಿಸದೆ ಶರಣಭರಿತ, ನನ್ನನ್ನು ಜಗತ್ತಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದೆನಿಸದೆ ನನ್ನನ್ನು ಶರಣನಾಗಿ ಪರಿವರ್ತನೆ ಮಾಡಿದಂಥ ಲಿಂಗವೆಂದೆನಿಸಿದ, ಶರಣಭರಿತ ಲಿಂಗವೆಂದೆನಿಸಿದ ಕೂಡಲ ಚೆನ್ನ ಸಂಗನಲ್ಲಿ ಎನ್ನ ಪರಮಗುರು ಬಸವಣ್ಣನು. ಈ ರೀತಿ ಬಸವಣ್ಣವ್ರು ನನಗೆ ಈ ಪರಿವರ್ತನೆಯನ್ನು ಮಾಡಿದರು ನನ್ನಲ್ಲಿ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಮತ್ತು ಸಮಾಧಾನ ಆಗೋದಿಲ್ಲ ಅವರಿಗೆ, ಮತ್ತು ಸಮಾಧಾನ ಆಗೋದಿಲ್ಲ. ಈ ವಚನ ಅಂತೂ ನಾವು ಕೇಳೇವಿ. ಆದಿ ಬಸವಣ್ಣ ಅನಾದಿಲಿಂಗವೆಂದೆಂಬರು.
ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಇಲ್ಲಿ ಬಂತು ನೋಡ್ರಿ, ಇದು ಎಷ್ಟು ಸಲ ಕೇಳೇವ ನಾವು. ಆದಿ ಬಸವಣ್ಣ ಅನಾದಿಲಿಂಗವೆಂದೆಂಬರು. ಅಂದರೆ ಬಸವಣ್ಣಕ್ಕಿಂತ ಮೊದಲು ಲಿಂಗ ಇತ್ತಂತಾರ. ನೋ ನೋ ನೋ, ಸಾಧ್ಯ ಇಲ್ಲ ಅದು. ಹುಸಿ ಹುಸಿ ಇದು ಶುದ್ಧ ಸುಳ್ಳು ಅಂತ ಹೇಳ್ತಾರೆ. ಈ ನುಡಿಯ ಕೇಳಲಾಗದು. ನೋಡ್ರಿ, ಇಷ್ಟ ಹೇಳಿದ್ರೆ ಈ ನುಡಿಯ ಕೇಳಲಾಗದಂತ. ಇಷ್ಟ ಹೇಳಿದ್ರನ ಏನೋ ಆದಿ ಬಸವಣ್ಣ ಅನಾದಿಲಿಂಗವೆಂದರೆ ಅದು ಹುಸಿ ಹುಸಿ ಈ ನುಡಿಯ ಕೇಳಲಾಗದು ಅಂತ. ನೋಡ್ರಿ, ಕೇಳಲಾಗದು ಅಂದರೆ ಕಿವಿಗೆ ಬೀಳುವಂಗಿಲ್ಲ ಈ ಮಾತು, ಅನ್ನೋಂಗಿಲ್ಲ ಅದನ್ನ ಮಾತು ಅಂದಂಗೆ ಅದು. ಹೌದಾ? ಇನ್ನು ಯಾರ್ಯಾರು ಏನೇನೋ ಮಾತಾಡಿದ್ರೆ ಅದನ್ನು ನಾವು ಕಿವಿ ಕೇಳಕ್ಕೆ ಹಾಕ್ಕೊಳ್ಳೋಂಗಿಲ್ಲ, ಕೇಳೋಂಗಿಲ್ಲ. ಅದನ್ನು ಹುಸಿ ಮಾತನಾಡುವವರ ಗೊಡವೆಗೆ ನಾವು ಹೋಗಬಾರ್ದು. ಸುಳ್ಳು ಮಾತನಾಡೋರ ಗೊಡವೆಗೆ ನಾವು ಹೋಗಬಾರ್ದು. ನಮ್ಮ ದಾರಿ ನಾವು ಸಾಕ್ತಾ ಇರಬೇಕು. ಬಸವಣ್ಣನೆಂಬ ಮಾರ್ಗ ಅದು ಮಹಾಮಾರ್ಗ. ಅದೊಂದು ದೊಡ್ಡ ಪಥ. ಅದು ಯಾವ ಪಥ? ಚತುಷ್ಪಥನೋ, ಷಟ್ಪಥನೋ, ಅಷ್ಟಪಥನೋ, ಇವ್ಯಾವ ಭೂಮಿ ಮೇಲಿನ ಯಾವ ಪಥನೂ ಅಲ್ಲ. ಅದು ಮಹಾಪಥ. ಅದು ಬಸವ ಪಥ ಅಂದರೆ ಅದು ಮಹಾಪಥ. ಅದು ಹಂಗೆ ಸಾಕ್ತಿರ್ಬೇಕು ನಾವು. ಆ ಮಹಾಪಥದಲ್ಲಿ ಸುಮ್ಮನೆ ನಾವು ಸಾಕ್ತಿರ್ಬೇಕು. ಯಾರು ಏನು ಅಂದಾರೋ ಏನು ಬಿಟ್ಟಾರೋ ಕಿವಿ ಕೊಟ್ಕೋಬಾರ್ದು. ಆದರೆ ವ್ಯಾವಹಾರಿಕವಾಗಿ ಏನಷ್ಟು ಪ್ರತಿಕ್ರಿಯೆಯನ್ನು ಕೊಡಬೇಕು. ಆ ರೀತಿ ಕೊಟ್ಟು ಮುಗಿಸಿಬಿಡ್ಬೇಕು ಅದನ್ನು. ಅಲ್ಲಿಗೆ ಮುಂದೆ ನಮ್ಮ ದಾರಿ ನಾವು ಸಾಕ್ತಿರ್ಬೇಕು. ದಾರಿ ಸಾಗುವಾಗ ಒಂದಿಷ್ಟು ಕಳ್ಳು ಮುಳ್ಳು ಎಲ್ಲ ಬಂದಾಗ ಏನು ಆ ಮುಳ್ಳು ಬೈಕೊಂತ ಕುಂದಿರ್ತೇವೆ ನಾವು, ಆ ಕಲ್ಲು ಬೈಕೊಂತ ಏನಿದು ಕಲ್ಲು ಏನಿದು ಮುಳ್ಳು ಅಂತೇವನು ಸುಮ್ಮನೆ ಸರಿಸಿಡಬೇಕು. ನಾವು ಮುಂದೆ ಹೋಗ್ಬೇಕು. ಹಿಂಗೆ ಮಹಾಮಾರ್ಗದಲ್ಲಿ ಒಂದಿಷ್ಟು ಕಲ್ಲು ಮುಳ್ಳು ಎಲ್ಲರ ಬಿದ್ದಿರ್ತಾವೆ. ಅಂಥದ್ರಾಗ ನಾವು ಸುಮ್ಮನೆ ಸರಸು ಕೆಲಸ ಮಾಡ್ಬೇಕು. ಅದಕ್ಕೆ ಬೈಕೊಂತ ಕುಂತ್ರ, ಆ ಮುಳ್ಳಿಗೆ ಬೈಕೊಂತ ಕುಂತ್ರ, ಆ ಕಲ್ಲಿಗೆ ಬೈಕೊಂತ ನೀ ಮುಳ್ಳು ಹಿಂಗದಿ, ನೀ ಮುಳ್ಳು ಹಂಗದಿ, ನೀ ಯಾದದಿ, ನೀ ಅಂದ್ರೆ ಏನು ಮಾಡ್ತೈತಿ? ಮುಳ್ಳು ಅದು ತನ್ನ ಗುಣ ಬಿಡತೈತೇನ? ಅದು ಹಂಗಂದ್ರೆ ತನ್ನ ಗುಣ ಬಿಟ್ಟೈತೇನೋ? ಅದು ಮುಳ್ಳು ಅದು, ಕಲ್ಲು ಅದು ತನ್ನ ಗುಣ ಬಿಟ್ಟೈತನು. ಏನು ಮಾಡ್ಬೇಕು? ದಾರಿಗೆ ಅಡ್ಡ ಆಗೈತಲ್ಲ, ಸ್ವಲ್ಪ ಸರಿಸಿಟ್ಟು ದಾಟಿ ಬಿಡೋದು ಅಷ್ಟೇ. ಅದು ಬೇರೆ ಏನಿರ್ತೈತಿ ಅಲ್ಲ? ಹಂಗಿದು. ಈಗ ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣ. ಆದಿಲಿಂಗ ಅನಾದಿ ಬಸವಣ್ಣ. ಮುಂದೆ ಹೇಳ್ತಾರೆ, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಸಾಕಂಡ್ರಪ್ಪ ಬೇಕಿನ್ನ. ಇಷ್ಟಲಿಂಗ ಮೊದಲ ಇತ್ತು, ಆಮೇಲೆ ಹಿಂಗೆ ಬಂದಿದ್ರು, ಹಂಗೆ ಬಂದು ಸಾಕು. ಅವ್ರು ಏನು ಅನ್ಕೊಳ್ಳೋರು ಅನ್ಕೊಳ್ಳಿ, ನಮಗೆ ಸಾಕು ಶರಣರ ವಚನಗಳದಾವು. ಸಾಕ್ಷಿ ಯಾರು ಹೇಳ್ಬೇಕು ನಮಗೆ? ಆ ಕಾಲದ ಶರಣರ ಹೇಳಿದ್ದ ಸತ್ಯ ಅಲ್ಲ. ಆ ಕಾಲದ ಸಮಕಾಲೀನ ಶರಣರು ಬಸವಣ್ಣವ್ರ ಕುರಿತು ಹೇಳಿದ ಮಾತೇ ಸತ್ಯ ಅಲ್ಲ. ತದನಂತರ 50 ವರ್ಷದ ನಂತರ, 100 ವರ್ಷದ ನಂತರ, 200 ವರ್ಷದ ನಂತರ ಕಾವ್ಯಗಳನ್ನು ನಂಬಿ ನಾವು ಮಾತಾಡೋದು ಬೇಡ. ಸ್ಪಷ್ಟವಾಗಿ, ಸತ್ಯವಾಗಿ, ಸ್ಫುಟವಾಗಿ ಆ ಕಾಲದ ಶರಣರೇ ಬಸವಣ್ಣವ್ರ ಕುರಿತು, ಲಿಂಗದ ಕುರಿತು, ಪಾದೋದಕದ ಕುರಿತು, ಜಂಗಮದ ಕುರಿತು ಏನು ತತ್ವಗಳದಾವು, ಷಟ್ಸ್ಥಲ ತತ್ವಗಳೇನದಾವು, ಪಂಚಾಚಾರಗಳೇನದಾವು, ಅಥವಾ ಅಷ್ಟಾವರಣಗಳೇನದಾವು, ಇವೆಲ್ಲದಕ್ಕೂ ಸ್ಪಷ್ಟವಾಗಿ ಹೌದಾ, ಗುರುಲಿಂಗ ಜಂಗಮ ತತ್ವದ ಕುರಿತು ಎಲ್ಲ ಶರಣರು. ವಿಶೇಷವಾಗಿ ಬಸವಣ್ಣವ್ರ ಕುರಿತು ನಾವು ಏನಾದರೂ ನೋಡಬೇಕಾಗಿತ್ತಂದರೆ ನಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಎಲ್ಲಿಗೆ ಸಿಗೋದು ಅಂದರೆ ಅದು 12ನೇ ಶತಮಾನದ ಶರಣರ ವಚನಗಳಲ್ಲಿ ಬಸವಣ್ಣವ್ರ ಕುರಿತು ಏನು ಹೇಳಿದ್ದಾರೆ ಅವ್ರದ್ದೇ ನಮಗೆ ಸತ್ಯ. ತದನಂತರದ ಸಂಶೋಧನೆಗಳು ಅವರು ಒಂದೇನೋ ಹೈಪೋಥೆಸಿಸ್ ಇಟ್ಕೊಂಡು ಸಂಶೋಧನೆ ಮಾಡಿರ್ತಾರೆ. ಅದಕ್ಕೆ ಒಂದಿಷ್ಟು ಪೂರಕವಾಗಿ ಏನೋ ಬಂದಿರೋದಿಲ್ಲ. ಅವರ ಕನ್ಕ್ಲೂಷನ್ಸ್ ಬೇರೆ. ಬಟ್ ಇಲ್ಲಿ ವಚನಗಳು ನಮಗೆ ಮೂಲಾಧಾರವಾಗಿ ನಿಲ್ಲಬೇಕಾಗ. ಆದಿಲಿಂಗ ಅನಾದಿ ಬಸವಣ್ಣನ. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಜಂಗಮ ಅಂದರೆ ತತ್ವ, ಜಂಗಮ ತತ್ವ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಅಂದರೆ ಈ ಸಮಾಜವನ್ನು ಯಾವ ರೀತಿ ನಾವು ನೋಡಬೇಕು ಅನ್ನೋ ಸಂದೇಶವನ್ನು, ದಿವ್ಯ ಸಂದೇಶವನ್ನು ನಾವು ನೋಡೋದಾಗಿದ್ದರೆ ಯಾರಿಂದ ನೋಡಬೇಕು? ಬಸವಣ್ಣವರಿಂದ ನೋಡಿ ಕಲಿಬೇಕು ಅನ್ನುವಂಥ ಅರ್ಥ ಇದು. ಅದಕ್ಕೆ ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು. ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಪ್ರಸಾದವು ಕೂಡ ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಲಿಂಗ, ಜಂಗಮ, ಪ್ರಸಾದಕ್ಕೆ, ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದೆನಯ್ಯ
ಕೂಡಲ ಚೆನ್ನ ಸಂಗಮ ಸ್ಪಷ್ಟವಾಗಿ ಹೇಳಿ ಈ ಮೂರಕ್ಕೂ ಬಸವಣ್ಣನೇ ಕಾರಣ ಮತ್ತು ಬೇರೆ ಯಾರು ಅಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಚನ್ನಬಸವಣ್ಣನವರು ಅವಿರಳ ಜ್ಞಾನಿ ಬಸವಣ್ಣನವರು ಕುರಿತು ಹೇಳಿದ್ದಾರೆ. ಇಲ್ಲಿ ಇಷ್ಟು ಸಾಕಲ್ಲ ನಮಗೆ. ಇದನ್ನು ಬಿಟ್ಟು ಮತ್ತೆ ಯಾಕೆ ಅವ್ರು ಹಂಗಂದ್ರೆ ಇವ್ರು ಹಿಂಗಂದ್ರೆ ಅದು ಹಂಗಾತು ಇದು ಹಿಂಗಾತು ಕಾಯಿ ಕರ್ಗಾತು ಕುಬಿಕೆ ಬೆಳಗಾತು ಯಾಕಿದೆಲ್ಲ ಇದರ ಅವಶ್ಯಕತೆ ನಮಗೆ ಬೇಡ. ನಾವು ಇನ್ನೊಬ್ಬರನ್ನ ಟೀಕೆ ಮಾಡೋದು ಬೇಡ, ಮತ್ತೊಬ್ಬರ ಟೀಕೆಗೆ ನಾವು ನಮ್ಮ ಕಿವಿಯನ್ನು ಕೊಡೋದು ಬೇಡ. ನಾವು ಮತ್ತೊಬ್ಬರನ್ನ ಟೀಕೆ ಮಾಡೋದು ಬೇಡ, ಮತ್ತೊಬ್ಬರ ಟೀಕೆಗಳಿಗೆ ನಮ್ಮ ಕಿವಿಯನ್ನು ಕೊಡೋದು ಬೇಡ. ಇಷ್ಟೇ. ಬೈದವರನ್ನ ಬಂಧುಗಳೆಂಬೆ. ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಬೈತಾರೋ ಅವರೆಲ್ಲರೂ ನಮ್ಮ ಬಂಧುಗಳು. ಆಯ್ತರಪ್ಪ ನೀವು ದೊಡ್ಡವರು ಅನ್ರಿ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು. 1 ದಿವಸ ಅಂತಾರ, 2 ದಿವಸ ಅಂತಾರ, 3 ದಿವಸ ಅಂತಾರ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ಜೀವನದಲ್ಲಿ ಏನೇ ಬಂದರೂ ಕೂಡ, ಲೌಕಿಕದಲ್ಲಿ ಕೂಡ ಏನೇ ಬಂದರೂ ಕೂಡ ನಾವು ಸತ್ಯದ ದಾರಿಯಲ್ಲಿ ನಡೆಯಕತ್ತೀವಿ, ನಾವು ಸತ್ಯ ಮಾರ್ಗದಲ್ಲಿ ಹೊಂಟೇವಿ. ಅದಕ್ಕೆ ನೋಡಿ ಯಾರೋ ಒಂದಿಷ್ಟು ಮಂದಿ ಅನ್ನವ್ರು ಇರ್ತಾರೆ, ತೆಗಳವ್ರು ಇರ್ತಾರೆ, ಅಪಹಾಸ್ಯ ಮಾಡೋರು ಇರ್ತಾರೆ, ಮತ್ತೊಂದು ಏನೋ ಮಾಡೋರು ಇರ್ತಾರೆ. ಮಾಡ್ರಪ್ಪ ಅಂತ ನಕ್ಕು ಸುಮ್ಮು ಆನಂದವಾಗಿ ನಕ್ಕು ಅವ್ರ ಅಜ್ಞಾನಕ್ಕೆ ಒಂದಿಷ್ಟು ಮರಗಿ, ಅವ್ರ ಅಜ್ಞಾನಕ್ಕೆ ಒಂದಿಷ್ಟು ಕರುಣೆ ತೋರಿ, ಅವ್ರ ಅಜ್ಞಾನಕ್ಕೆ ಒಂದಿಷ್ಟು ಲಿಂಗೈನಲ್ಲಿ ಬೇಡ್ಕೊಂಡು ಅವ್ರಿಗೊಂದಿಷ್ಟು ಸುಜ್ಞಾನ ಕರುಣಿಸು ತಂದೆ ಅಂತ ಹೇಳ್ಕೊಂಡು ಮುಂದೆ ಸಾಗಿಬಿಡೋದು. ಇಷ್ಟೇ, ಬೇರೆ ಏನು. ಅವ್ರ ಜೋಡಿಯನ್ನು ನಿಲ್ಲೋದೈತೆ, ಅವ್ರ ಜೋಡಿಯನ್ನು ವಾದಕ್ಕೆ ನಿಲ್ಲೋದೈತೆ, ಅವ್ರ ಜೋಡಿಯನ್ನು ನಾವು ಜಗಳಕ್ಕೆ ನಿಲ್ಲೋದೈತೆ, ಏನೂ ಅವಶ್ಯಕತೆ ಇಲ್ಲ. ಯಾವುದರ ಅವಶ್ಯಕತೆಯೂ. ಅದಕ್ಕೆ ಅವ್ರು ಹೇಳಿದರು ಬೈದವರನ್ನ ಬಂಧುಗಳೆಂಬೆ. ಈ ತತ್ವ ಅಷ್ಟು ಸರಳ ಐತಲ್ಲ, ಟೆನ್ಷನ್ನ ಇಲ್ಲ. ಬೈದವರನ್ನ ಬಂಧುಗಳನ್ನು ಸಾಲ ನಾವು ನೆನಪು ಮಾಡ್ಕೊಂಡ್ಬಿಟ್ವಿ ಅಂದರೆ ಟೆನ್ಷನ್ನ ಇಲ್ಲ. ಅವ್ರು ನನಗೆ ಹಂಗಂದ್ರು ಬೈದರು ಆದಾತು ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ. ಇದೊಂದು ಸಾಲ ಸಣ್ಣ. ಎಷ್ಟು ಚಂದ ಹೇಳ್ಯಾರ ಬಸವಣ್ಣವ್ರು. ಮತ್ತು ಬದುಕಿನ ಬಹುಪಾಲು ಸಮಸ್ಯೆಗಳು ಇದರಿಂದ ಬರುವ. ಯಾರು ನಮಗೇನ್ರ ಅಂದಿದ್ದಕ್ಕೆ ಮನಸ್ಸು ನೋವಾಗೋದ, ನಾವು ಅವ್ರಿಗೊಂದು ಏನರ ಅನ್ನೋದ ಕದನಾತ ಅವ್ರದ್ದು ಇದಲ್ಲ. ಬರೇ ಇದಕ್ಕೆ ಒಂದು ದೊಡ್ಡ ಔಷಧ ಕೊಟ್ಟುಬಿಟ್ರೆ ಬಸವಣ್ಣವ್ರು ನಮಗೆ. ಏನಂತ ಕೊಟ್ಟರು? ಯಾರು ಬೈದ್ರೆ ನಮ್ಮ ಬಂಧುಗಳವರು ದೊಡ್ಡವರವರು ಅಂದಾರ. ಓಕೆ, ಎಷ್ಟು ಚಂದ ಐತೆ ನೋಡ್ರಿ. ಎಷ್ಟು ಬದುಕಿನಲ್ಲಿ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಇದೊಂದು ಸಾಲ ಸಾಕಂತ ನನಗೆ ಅನ್ನಿಸ್ತದೆ. ಮುಂದೆ ಹೇಳಿದರು ಅವರು. ಏನು ಹೇಳಿದರು ಅವರು? ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದೆನಯ್ಯ ಕೂಡಲ ಚೆನ್ನ ಸಂಗಮ ದೇವ. ಮತ್ತಿದಾದ್ಮೇಲೆ ಮತ್ತೆ ಹೇಳ್ತಾರೆ, ಲಿಂಗದ ಪೂರ್ವಾಶ್ರಯಂ ಕಳೆದು ಇದು ಪ್ರಾಣಲಿಂಗವೆಂದು ತೋರಬಂದನಯ್ಯ ಬಸವಣ್ಣನು. ಲಾಂಛನದ ಪೂರ್ವಾಶ್ರಯ ಕಳೆದು ಲಿಂಗ ಜಂಗಮವೆಂದು ತೋರಬಂದನಯ್ಯ ಬಸವಣ್ಣನು. ಇದಕ್ಕೇನು ಪೂರ್ವಾಶ್ರಯ ಇದ್ದು ಅಲ್ಲ, ಪೂರ್ವಾಶ್ರಯ ಒಂದಿಷ್ಟು ಪೂರ್ವ ಈ ಆಶ್ರಯಗಳು ಇರ್ತಾವಲ್ಲ, ಅವನ್ನ ತೆಗೆದು ಹಾಕಿ ಲಿಂಗದ ಪೂರ್ವಾಶ್ರಯಂ ಕಳೆದು ಇದು ಪ್ರಾಣಲಿಂಗವೆಂದು ತೋರಬಂದನಯ್ಯ ಬಸವಣ್ಣನು. ಮೊದಲಿನ ಲಿಂಗ ಸ್ಥಾವರ ಲಿಂಗದ ಕಲ್ಪನೆಯಲ್ಲಿ ಅದು ಬೇರೆ ನಾವು ಬೇರೆ, ಹೌದಾ? ಅಲ್ಲಿ ಹೋಗಿ ಪೂಜೆ ಮಾಡಿ ಬರೋದು ಐತಲ್ಲ. ಈಗ ನಮಗೆ ಕೊಟ್ಟ ಇಷ್ಟಲಿಂಗ ಏನೈತಿಲ್ಲ, ಅದಕ್ಕಿಂತ ಮುಂಚೆ ಇರುವಂಥ ಸ್ಥಾವರಲಿಂಗದ ಪೂರ್ವಾಶ್ರಯ ಕಳೆದು ಇದು ಇಷ್ಟಲಿಂಗ ಅನ್ನೋದು ನಿನ್ನ ಪ್ರಾಣಲಿಂಗನೇ, ಇದು ಬೇರೆ ಇಲ್ಲ ನೀ ಬೇರೆ ಇಲ್ಲ ಅನ್ನೋಂಥದ್ದು ಹೇಳಿದ್ರೆ ಅಂತ ಹೇಳ್ತಾರೆ ಅವರು. ಲಿಂಗದ ಪೂರ್ವಾಶ್ರಯಂ ಕಳೆದು ಇದು ಪ್ರಾಣಲಿಂಗವೆಂದು ತೋರಬಂದನಯ್ಯ ಬಸವಣ್ಣನು. ಲಾಂಛನದ ಪೂರ್ವಾಶ್ರಯ ಕಳೆದು ಇದು ಲಿಂಗ ಜಂಗಮವೆಂದು ತೋರಬಂದನಯ್ಯ ಬಸವಣ್ಣನು. ಮೊದಲು ಅದಕ್ಕಿಂತ ಮುಂಚೆ ಲಾಂಛನ ಧರಿಸಿದವ್ರು ಏನಿದ್ರಲ್ಲ, ಚಾರ್ವಾಕರು ಮತ್ತೊಬ್ರು ಆ ಪೂರ್ವಾಶ್ರಯ ಕಳೆದು ಇದು ಬರೇ ಜಂಗಮ ಅಲ್ಲ, ಇದು ಲಿಂಗ ಜಂಗಮ ಅಂತ ಹೇಳಿದರು. ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ. ಮೊದಲ ಗುಡಿಗುಂಡಾರದಲ್ಲಿರ್ತಕ್ಕಂಥ ದೇವರು ಬೇರೆ, ಇಲ್ಲಿ ಲಾಂಛನ ಧರಿಸ್ಕೊಂಡು ಬಂದಂಥ ಸನ್ಯಾಸಿಗಳೇ ಬೇರೆ. ಗುಡಿಗೂ ಸನ್ಯಾಸಿಗಳಿಗೂ ಸಂಬಂಧ ಇರಲಿಲ್ಲ, ಅವರ ಬೇರೆ ಗುಡಿನ ಬೇರೆ, ಗುಡಿಯೊಳಗೆ ದೇವ್ರು ಇರೋದ ಬೇರೆ. ಆದರೆ ಇಲ್ಲಿ ಹಂಗಲ್ಲ, ಇಷ್ಟಲಿಂಗ ಮತ್ತು ಜಂಗಮ ಎರಡೂ ಒಂದ, ಲಿಂಗ ಜಂಗಮ. ಅದಕ್ಕೇನು ಹೇಳಿದ್ರು ಅವರು? ಲಿಂಗದ ಮುಖವೇ ಜಂಗಮ ಅಂತ ಕನೆಕ್ಷನ್ ಕೊಟ್ಟರಿಲ್ಲೇ. ಇಷ್ಟಲಿಂಗ ಬರೋಕ್ಕಿಂತ ಮುಂಚೆಕ್ಕೆ ಸ್ಥಾವರ ಲಿಂಗದ ಗುಡಿಗಳೇ ಬೇರೆ, ಜಂಗಮ ವೇಷಧಾರಿಗಳಲ್ಲಿ ಊರು ಸುತ್ತಕ್ಕಂಥ ಒಂದೇ ಅವಾಗಿನ ಪದ್ಧತಿ ಇತ್ತಲ್ಲ. ಯಾವುದೋ ನಾಥ ಪಂಥದವರು ಮತ್ತೊಬ್ಬರು ಅವರ ಬೇರೆ, ಗುಡಿನ ಬೇರೆ ಇದ್ದು, ಈ ರೀತಿಯಾಗಿದ್ದು. ಹೌದಾ? ಗುಡಿಗಳ ಆಚರಣೆಗಳೇ ಬೇರೆ ಇದ್ದು, ಮತ್ತು ಇವ್ರ ತತ್ವನೇ ಈ ರೀತಿ. ಇಲ್ಲಿ ಹಂಗಲ್ಲ, ಸಂಬಂಧ ಕಳಿಸಿದ್ರು ಅವ್ರು, ಲಿಂಗ ಜಂಗಮ ಸಂಬಂಧ ಕಳಿಸಿದ್ರು ಅವರು. ಲಿಂಗ ಪೂಜೆ ಮಾಡಬೇಕು, ಬರೀ ಲಿಂಗ ಪೂಜೆ ಮಾಡಿದ್ರೆ ನಡೀಲಿಲ್ಲ.
ಮುಂದೆ ಜಂಗಮ ಸೇವೆಯನ್ನು ಮಾಡಬೇಕು. ಜಂಗಮ ಸೇವೆ ಅಂದ್ರೆ ಏನು? ಸಮಾಜದ ಕಡೆ ಒಂದಿಷ್ಟು ನೀವು ಕೃಷಿ ಮಾಡಲೇಬೇಕು, ಸಮಾಜದ ಕೃಷಿ ಮಾಡಲೇಬೇಕು. 4 ಜನರ ಅನುತನವನ್ನು ನೋಡಲೇಬೇಕು, 4 ಜನರ ಕಷ್ಟ ಸುಖಗಳನ್ನು ಕೇಳಲೇಬೇಕು. ಇರುವ ಆದಾಯ ಕಾಯಕದಿಂದ ಬಂದಂಥ ಆದಾಯವನ್ನು ಒಂದಿಷ್ಟು ಸಮಾಜಕ್ಕಾಗಿ ಒಳ್ಳೆಯ ಕೆಲಸಕ್ಕಾಗಿ ದಾಸೋಹ ಮಾಡಲೇಬೇಕು. ಅಂದಾಗ ನಿನ್ನ ಲಿಂಗ ಪೂಜೆ ಕಂಪ್ಲೀಟ್ ಆಕೈತಿ. ಇಲ್ಲ ಅಂದ್ರೆ ಇಲ್ಲ. ನೋಡ್ರಿ ಎಷ್ಟು ಚಂದ ಸಂಬಂಧ ಕಲ್ಪಿಸಿದರು, ಎಷ್ಟು ಚಂದ ಸಂಬಂಧ ಕಲ್ಪಿಸಿದರು. ಬರೇ ಲಿಂಗ ಪೂಜೆ ಮಾಡ್ಕೊಂತ ಕುಂತ್ರೆ ನಡೆಯಂಗಿಲ್ಲ. ಬರೇ ನಾ ಜಂಗಮ ಸೇವೆ ಮಾಡ್ತೀನಿ, ಬರೀ ಸಮಾಜದ ಕಡೆ ಹೋಗ್ತೇನಂದ್ರು ಅದು ಬೇಡ. ಆತ್ಮಕಲ್ಯಾಣಕ್ಕಾಗಿ ಎಷ್ಟು ಲಿಂಗ ಪೂಜೆ ಬೇಕು? ಆತ್ಮಕಲ್ಯಾಣಕ್ಕಾಗಿ, ಆತ್ಮೋನ್ನತಿಗಾಗಿ, ಆತ್ಮವಿಕಾಸಕ್ಕಾಗಿ ದೃಷ್ಟಿಯೋಗ ಬೇಕು. ಹೌದಾ? ಈ ದೃಷ್ಟಿಯೋಗ ಮಾಡ್ತೀನಿ, ನಾ ಆತ್ಮಕಲ್ಯಾಣ ಮಾಡ್ಕೊಂಡ್ರೆ ಪರಿಪೂರ್ಣ ಅಲ್ಲ ಅಂತಾರೆ ಅವರು. ಸಮಾಜದ ಕಡೆನೂ ಇರ್ಬೇಕು ನೀ ಅಷ್ಟು. ಯಾಕೆ? ನೀನು ಸಮಾಜದ ಒಂದು ಭಾಗ. ನೋಡಿ ಎಷ್ಟು ಚಂದ. ಅದಕ್ಕೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಈ ಸಮಾಜಮುಖಿಯ ಕೆಲಸ ಮಾಡ್ತಕ್ಕಂಥ ಜಂಗಮ ತತ್ವವನ್ನು ಅನುಸರಿಸಿಕೊಂಡಂಥ ಒಬ್ಬರು ಕುಟುಂಬವನ್ನು ತ್ಯಜಿಸಿ ಸಮಾಜಕ್ಕಾಗಿ ಕೇವಲ ತಮ್ಮ ಜೀವನ ಸಮರ್ಪಣೆ ಮಾಡಿದಂಥ ಆ ವ್ಯಕ್ತಿಗಳಿಗೆ ನಾವು ಜಂಗಮರು ಅಂತ ಕರೆಯೋಣ ಅಂತ ಪ್ರಶ್ನೆ ಇಲ್ಲ. ಲಾಂಛನ ಹಾಕಿ ಬರೀ ಕಾವಿಧಾರಿಗಳಷ್ಟೇ ಜಂಗಮರಲ್ಲ, ಈ ಸಮಾಜಕ್ಕಾಗಿ ಸಂಪೂರ್ಣವಾಗಿ ತಮ್ಮ ಬದುಕನ್ನು ಮುಡಿಪಿಟ್ಟಂಥವ್ರು. ಅದು ಮಠಾಧೀಶರು ಬರ್ಬೋದು, ಮಠಾಧೀಶರಲ್ಲದೇ ಇರ್ತಕ್ಕಂಥ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಹರಡೇಕರ ಮಂಜಪ್ಪನವ್ರಂತಾರಾಗಲಿ, ಹೌದಾ, ಹಳಕಟ್ಟಿ ಶರಣರಂತಾರಾಗಲಿ, ಹೌದು, ಇನ್ನು ಭಾಳಷ್ಟು ಮಹನೀಯರು ಈ ಸಮಾಜಕ್ಕೆ ದುಡಿದಾರಲ್ಲ, ಅವರು ಜಂಗಮರೇ. ಅಂದರೆ ಜಂಗಮ ತತ್ವವನ್ನು ಅನುಸರಿಸ್ತಕ್ಕಂಥ ಸಾಧಕರು. ಹೌದಾ? ಬೇಡುವಾತ ಜಂಗಮನಲ್ಲ. ನಾ ಹಿಂಗೆ ಸಮಾಜಕ್ಕೆ ಕೆಲಸ ಮಾಡಾಕ್ತೇನೆ ರೀ, ನನಗೆ ಒಡ್ರಿ ಅಂತ ಕೈ ಒಡ್ಡಿದ್ರಂದ್ರೆ ಹಳಕಟ್ಟಿ ಶರಣರ ಜೀವನ ತುಂಬ ಎಷ್ಟೇ ಕಷ್ಟ ಇದ್ದರೂ ಯಾರ ಹತ್ರ ಹೋಗಿ ನನಗೆ ಧನ ಸಹಾಯ ಮಾಡ್ರಿ ಅಂತ ಕೇಳಿಲ್ಲ. ನಿಜವಾದ ಜಂಗಮ ತತ್ವವನ್ನು ಅನುಸರಿಸಿದಂಥ ಮಹಾಶ್ರೇಷ್ಠ ಚೇತನ. ಬೇಡುವಾತ ಬೇಡಿದರೆ ಜಂಗಮ ತತ್ವಕ್ಕೆ ಚ್ಯುತಿ ಬಂತಂತ. ನೋಡ್ರಿ ಹೆಂಗೈತಿ, ಅಷ್ಟು ಸೂಕ್ಷ್ಮ ಇಟ್ಟಾರ ಬಸವಣ್ಣವರು. ಬೇಡಿದ್ರೆ ಜಂಗಮ ತತ್ವಕ್ಕೆ ಚ್ಯುತಿ ಬಂತು. ಅದಕ್ಕೇನಂದ್ರೆ ಅವರು ಬೇಡುವಾತ ಜಂಗಮನಲ್ಲ. ಇಷ್ಟಕ್ಕೆ ನಿಲ್ಲಿಲ್ಲ. ಆ ಜಂಗಮ ತತ್ವವನ್ನು ಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೂಲ್ ಹಾಕಿದ್ರೆ ಮತ್ತು ಭಕ್ತವರ್ಗಕ್ಕೂ ಒಂದು ರೂಲ್ ಹಾಕ್ಬೇಕಲ್ಲ. ಹೇಳಿದ್ರು ಅವರು, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತ. ಅಂದ್ರೆ ಭಕ್ತನ ಜವಾಬ್ದಾರಿ ಭಾಳ ದೊಡ್ಡದೈತಿ. ಇಲ್ಲಿ ಜಂಗಮ ತತ್ವವನ್ನು ಪರಿಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗಿಂತ ಭಕ್ತ ಅನಸೋಳವನ ಜವಾಬ್ದಾರಿ ಭಾಳ ದೊಡ್ಡದೈತಿ. ಅದಕ್ಕೆ ಭಕ್ತ ಭಾಳ ದೊಡ್ಡವ, ಏನಾದರೂ ಆಗಬಹುದು. ಬಸವಣ್ಣನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬಸವಣ್ಣವ್ರಿಗೆ ಅಳವಟ್ಟಿತ್ತಿದ್ದು. ಯಾರು ಸಹಾಯಕ್ಕೆ ಬರಲಿ ನನ್ನ ಹತ್ರ ಅಂತ ಕಾಯ್ತಿದ್ದಿಲ್ಲ ಬಸವಣ್ಣವರು. ಇವರೇ ಸಹಾಯ ಮಾಡ್ಲಿಕ್ಕೆ ಹೋಗ್ತಿದ್ರು. ಅದು ಭಕ್ತನ ಲಕ್ಷಣ. ಊರಾಗ ಏನೋ ನಡೆದೈತಿ, ಹೌದು ನಡೆದೈತಿ. ಏನು ನಡೆದೈತಿ? ಇಂಥವು ನಡೆದೈತಿ. ಮಠದ ಜಾತ್ರೆ ನಡೆದ, ಹೌದಾ. ಪಟ್ಟಿ ಕೊಟ್ಟಿರಿ ನಮ್ಮ ಮನ್ಯಾಗ? ಕೇಳಕ್ಕೆ ಬಂದಿಲ್ಲ ಏನೋ ಅವ್ರು. ಕೇಳಕ್ಕೆ ಬಂದ ಮೇಲೆ ಪಟ್ಟಿ ಕೊಟ್ರೆ ಭಕ್ತ ಅಲ್ಲ ಅವ. ತಿಳಿತ್ರಿ ನಾ ಹೇಳೋದು. ನಡೆದೈತೆ ಅಂತ ನೀವ ಒಂದು ಮುಟ್ಟಿಗೆ ಕಾಳು ಹಾಕಿ ಬರೀ ಅಲ್ಲಿ ಹೋಗಿ, ಅದು ಭಕ್ತಿ. ಭಕ್ತ ಮತ್ತು ಜಂಗಮ ನಡುವಿನ ಒಂದು ಸಂಬಂಧವನ್ನು ಭಾಳ ಚೆನ್ನಾಗಿ ಹೇಳ್ಯಾರ ಬಸವಣ್ಣವರು. ಎಷ್ಟು ಅವಿನಾಭಾವ ಸಂಬಂಧವನ್ನು ಇಟ್ಟಾರಲ್ಲಿ. ಸಮಾಜಕ್ಕಾಗಿ 24 hours ದುಡಿತಕ್ಕಂಥ ಒಬ್ಬ ಸಮಾಜದ ಪ್ರತಿನಿಧಿ ಏನಿರ್ತಾನಲ್ಲ, ಆತ ಸದಾ ಸಮಾಜಕ್ಕಾಗಿ ದುಡಿತಿರ್ತಾನ. ಏನೋ ಪ್ರಸಾದ ನಿಲಯ ಕಟ್ಟಿದ್ರು, ಈಗಿನ ಕಾಲಘಟ್ಟದಲ್ಲಿ ಮೃತ್ಯುಂಜಯ ಅಪ್ಪಗಳು ಅಂತವ್ರು ಪ್ರಸಾದ ನಿಲಯ ಕಟ್ಟಿದ್ರು, ಮಾಡಿದರು. ಇವರೆಲ್ಲ ಹೋಗಿ ಬೇಡಿದ್ರು. ನೀವ್ರು ಅಪ್ಪಗಳು ಬೇಡಲಿಲ್ಲ. ಭಕ್ತರು ಬೇಡಿಸ್ಕೊಂಡ್ರು, ಬೇಡಿಸ್ಕೊಳ್ಳಿಲ್ಲ. ಅಪ್ಪಗಳು ಬಂದು ಕೇಳಿ ಅಂತ ಕಾಯಲಿಲ್ಲ. ಸುಮ್ಮನೆ ಅವ್ರು ಪ್ರಸಾದ ನಿಲಯ ಮಾಡ್ತಿದ್ರು. ಯಾವುದೋ ಊರಿನ ಭಕ್ತರು ಬಂದು ಕೊಟ್ಟು ಹೊಕ್ಕಿದ್ರು. ನಿಜವಾದ ಈ ಸಾಲಿನ ಅನುಸರಣೆ ನಾವು ಕಣ್ಣಾರೆ ಕಂಡಿದ್ದಂದರೆ ಮುರುಘಾಮಠದ ಮೃತ್ಯುಂಜಯಪ್ಪಗಳು ಪ್ರಸಾದ ನಿಲಯ ಪ್ರಾರಂಭ ಮಾಡದ ನಡೆದಂಥ, ಆ ನಂತರದಲ್ಲಿ ಎಲ್ಲ ಮಹಾತ್ಮರು, ತುಮಕೂರಿನ ಸಿದ್ಧಗಂಗೆ ಶ್ರೀಗಳು ಮತ್ತೊಬ್ಬರು ಎಲ್ಲವೂ ನಡೆದಿದ್ದು ಹೀಗೆ. ಇವತ್ತಿಗೂ ಅಂಥ ಪ್ರಸಾದ ನಿಲಯಕ್ಕೆ ಜನ ಬಂದು ಯಾರೋ ಬಂದು ಏನೋ ಇಟ್ಟು ಹೊಕ್ಕಾರಲ್ಲ, ಅದು ನಿಜವಾದ ಭಕ್ತಿ.
ಮಠಕ್ಕೆ ಹೋಗಿ ಕೊಟ್ಟು ಬರ್ರಿಪ್ಪ ಅಂತಿದ್ರು ಮೊದಲು, ಗೊತ್ತೇನ್ರಿ? ರಾಶಿ ಆದಂಗಳ ಸ್ವಾಮಿಗಳು ಬಂದು ಕೇಳಿ ಅಂತ ಕಾಯ್ತಿದ್ದಿಲ್ಲ ಅವ್ರ ಮಠಕ್ಕೆ ಹೋಗಿ ಕೊಟ್ಟು ಬರ್ತಿದ್ರು. ಬೇಡಿಸಿಕೊಂಬಾತ ಭಕ್ತನಲ್ಲ, ಯಾರು ಕೊಟ್ರಂತ ರಸೀಟಿನೂ ಬರ್ಸಿದ್ದಿಲ್ಲ, ಹೇಳಿನೂ ಸುರಿ ಬರ್ತಿದ್ರು ಅವ್ರು ಮಠಕ್ಕೆ ಹೋಗಿ, ಕಾಳು ಸುರಿ ಬರ್ತಿದ್ರು. ಹೌದಾ? ಮನ್ಯಾಗ ಒಂದು ಹೊಸ ಹೈನ ಆತಂದ್ರೆ ಹೋಗಿ ಹಾಲು ಕೊಟ್ಟು ಬರ್ತಿದ್ರು. 4 ದಿವಸ 5 ದಿವಸ 10 ದಿವಸ ಅವರು ಮನೆ ಹಾಲು ಬಳಸ್ತಿದ್ದಿಲ್ಲ. ಹೈನ ಆಗಿತ್ತಂದ್ರೆ ದನ ಕರು ಅಕಸ್ಮಾತ್ ಹೊಸ ಕರು ಹುಟ್ಟಿತ್ತಂದ್ರೆ ಒಂದು 10-15 ದಿವಸ ಮೀಸ್ಲಂತ ಮಠಕ್ಕನ ಕೊಟ್ಟು ಬರೋದು ಅದು. ನಾನು ಇದು ಎಂಥ ಭಕ್ತಿ, ಅದು ಭಾಳ ಮೌಢ್ಯದ ಭಕ್ತಿ ಅಂತ ಇವತ್ತು ಕರ್ಕೋಬೋದು. ಮೌಢ್ಯದ ಭಕ್ತಿ ಎಲ್ಲ ತತ್ವ ಐತಲ್ಲಿ. ನಾವು ಸೋಕಾಲ್ಡ್ ಲರ್ನೆಡ್ ಅಂತ ಏನು ಕರಿತೀವಲ್ಲ, ನಾವು ಸೋಕಾಲ್ಡ್ ಲರ್ನೆಡ್, ಭಾಳ ಸಫಸ್ಟಿಕೇಟೆಡ್, ನಾವು ಈ ಒಂದು ಮಾಡರ್ನ್ ಯುಗದಲ್ಲಿ ಇರ್ತಕ್ಕಂಥವ್ರು, ನಾವು ಅವ್ರು ಮಾಡಿದ ಕೆಲಸ ಮಾಡಲಿಕ್ಕೆ ಸಾಧ್ಯ ಐತನೋ ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ ಸಾಧ್ಯ. ನಾವಾಗಲಿ ಹೋಗಿ ಎಂದು ಪಟ್ಟಿ ಬರೆಸಿ ಬಂದೀವಿ, ಯಾವ್ದಾರ ಒಂದು ಮಟ್ಟಕ್ಕೆ ಹೋಗಿ ಎಂದು ಬರೆಸಿ ಬಂದಿಲ್ಲ. ಮನೆಗೆ ಬರಬೇಕು, ಕೇಳಬೇಕು, ಅವ್ರು 20 ಸಲ ಸತಾಯಿಸ್ಬೇಕು, ಇಷ್ಟು ಕಡಿಮೆ ಆತ್ರಿ ಇನ್ನಷ್ಟು ಕೊಡ್ರಿ ಅಂತ ಅನ್ಬೇಕು. ಇಲ್ರಿ ಆಗೋದಿಲ್ಲ ರೀ, ನಮ್ಮ ಭಾಳ ತೊಗೊಂಡು ಹೋಗ್ರಿ, ಈ ಲೆವೆಲಿಗೆ ಬಂದು ಕುಂತೇವೆ ಇವತ್ತು. ಇದು ತತ್ವದ ತದ್ವಿರುದ್ಧವಾಗಿರ್ತಕ್ಕಂಥ. ಭಕ್ತರು ಕೊಟ್ಟಿಲ್ಲ ಅನ್ನೋತ್ಲೆ ಇವರು ಸುಮ್ಮ ಕುಂದ್ರಾಕ ಆಗೋದಿಲ್ಲಲ್ಲ ಪಾಪ, ಅನಿವಾರ್ಯವಾಗಿ ಬಾಯಿ ಬೆಳಕತ್ತರು. ಹೌದಾ? ಬಾಯಿ ಬೆಳಕತ್ತಗಳು ಇನ್ನೂ ಅವ್ರು ಕೇಳೇ ಇಲ್ಲ ತಗೋ ಅಂತಂದು ಅವ್ರು ಕೇಳುತ್ತಾನ, ಇವ್ರು ಕೊಡಲಿಲ್ಲ, ಇವ್ರು ಕೊಡುತ್ತಾನ, ಅವ್ರು ಬಿಡಲಿಲ್ಲ. ತತ್ವಕ್ಕೆ ಅಪಚಾರ. ಹಿಂಗಾಯ್ತು. ಯಾರಿಂದ ಆತಿದಂತ ಅನ್ಲಿಕ್ಕೆ ಯಾರ ಮೇಲೂ ಯಾರು ಅಪವಾದ ಹೊರಿಸ್ಲಿಕ್ಕೆ ಬರೋದಿಲ್ಲ. ಮೊದಲು ಜಂಗಮ ತತ್ವ ಅನಿಸ್ತಕ್ಕಂಥವ್ರು ದಾರಿ ಬಿಟ್ಟರು, ಏನು ಭಕ್ತರು ದಾರಿ ಬಿಟ್ಟರು ಹೇಳಿಕ್ಕೆ ಬರೋದಿಲ್ಲ, ಹೇಳಿಕ್ಕೆ ಬರೋದಿಲ್ಲ. ಆದರೆ ಭಾಳ ನಿಷ್ಠೆಯುಳ್ಳಂಥ ಜಂಗಮ ತತ್ವ ಅನಿಸ್ತಕ್ಕಂಥ ವ್ಯಕ್ತಿಗಳು ಏನು ಬಂದ್ರೂ ಅವರು ತಾವಾಗಲೇ ಏನೂ ಕೇಳೋದಿಲ್ಲ. ಅವರಲ್ಲಿ ಒಂದು ಅದು ತಪಸ್ಸಿದ್ದಂಗೆ. ಅದು ಆ ರೀತಿ ಗಟ್ಟಿಯಾಗಿದ್ದು ಬಿಟ್ರೆ ಅಂದರೆ ನೀವು ಗಟ್ಟಿಯಾಗಿ ಸಮಾಜ ತಾನೇ ಬಂದು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಅವಾಗ ಭಕ್ತರಾಗಿ ಹೊಳ್ಳಿ ನಿಮ್ಮಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯ ಅನ್ನೋ ಅದಕ್ಕಿಲ್ಲಿ ಹೇಳಿದರು. ಅವರು ಏನು ಹೇಳಿದರು? ಲಾಂಛನದ ಪೂರ್ವಾಶ್ರಯ ಕಳೆದು ಲಿಂಗ ಜಂಗಮವೆಂದು ತೋರಬಂದನಯ್ಯ ಬಸವಣ್ಣನು. ಲಿಂಗ ಜಂಗಮ ಅವಿನಾಭಾವ ಸಂಬಂಧ ಐತಿ ಲಿಂಗಕ್ಕೂ ಜಂಗಮಕ್ಕೂ ಅಂತಕ್ಕಂಥದ್ದು. ಪ್ರಸಾದದ ಪೂರ್ವಾಶ್ರಯ ಕಳೆದಿದ್ದು ಮಹಾಪ್ರಸಾದ ಸ್ವಯವೆಂದು ತೋರಬಂದನಯ್ಯ ಬಸವಣ್ಣನು. ಈ ಶರೀರವೇ ಒಂದು ಮಹಾಪ್ರಸಾದ ಅಂತ ತೋರ್ಲಿಕ್ಕೆ ಬಂದಂಥ ಬಸವಣ್ಣ. ಲಿಂಗ ಜಂಗಮ ಪ್ರಸಾದದ ಪೂರ್ವಾಶ್ರಯವ ಕಳೆಯಲೆಂದು ಮರ್ತ್ಯಕ್ಕೆ ಜನಿಸಿದನಯ್ಯ ಕೂಡಲ ಚೆನ್ನ ಸಂಗನಲ್ಲಿ ಬಸವಣ್ಣನು. ಈ ಮರ್ತ್ಯಕ್ಕೆ ಹುಟ್ಟಿ ಬಂದಿದ್ದ ಇದರ ಸಂಬಂಧ ಅಂತವ್ರು. ಇದರ ಸಂಬಂಧ ಲಿಂಗ ಜಂಗಮ ಪ್ರಸಾದದ ಪೂರ್ವಾಶ್ರಯವನ್ನು ಕಳಿಲಿಕ್ಕೆ ಅಂತಕ್ಕಂಥ ಮಾತು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನು. ಮತ್ತವ್ರಿಗೆ ಸಮಾಧಾನ ಆಗೋದಿಲ್ಲ. ಮತ್ತವ್ರು ಏನು ಹೇಳ್ತಾರೆ? ಮತ್ತಮ್ಮ ಅಂದವ್ರು ಮತ್ತೇನು ಹೇಳ್ತಾರೆ? ಒಮ್ಮೆಯೂ ಸ್ತೋತ್ರ ಮಾಡ್ತಾರವರು. ಒಮ್ಮೆಯೂ ಸ್ತೋತ್ರ ಮಾಡ್ತಾರವರು. ಏನಂತ ಸ್ತೋತ್ರ ಮಾಡ್ತಾರವರು? ಏನಂತ ಸ್ತೋತ್ರ ಇಲ್ಲಿ ಮತ್ತಂ ಅಂದು ಹೇಳ್ತಾರೆ. ಇಲ್ಲಿ ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯಲೊಡನೆ ಒಮ್ಮೆಯೂ ಶ್ರೀ ಗುರುವಿನ ಚರಣವ ನೆನೆಯಲೊಡನೆ ಭವಬಂಧನ ಬಿಡುವುದು. ಇದು ಚನ್ನಬಸವಣ್ಣನವರ ಪ್ರಾಮಿಸ್, ಇದು ವಚನ. ಇದು ಭವಬಂಧನದಿಂದ ಮುಕ್ತರಾಗಬೇಕಾಗಿತ್ತಂದ್ರೆ ನಾವು ಹೇಳಾಕತ್ತಾರ ಅವರು. ಇದನ್ನೆಲ್ಲ ನಮಗೆ ಅನ್ವಯಿಸ್ಕೋಬೇಕು. ನಾವು ನಮ್ಮ ಭವಬಂಧನದಿಂದ ಮುಕ್ತರಾಗಬೇಕಾಗಿತ್ತಂದ್ರೆ ಏನು ಹೇಳ್ತಾರೆ ಅವರು? ಒಮ್ಮೆಯು ಶ್ರೀ ಗುರುವಿನ ಚರಣವ ನೆನೆಯಲೊಡನೆ. ಒಮ್ಮೆ ನೆನೆಯೋ ಪರಮ ಗುರುವಿನ ಶ್ರೀಚರಣವನ್ನು ಒಮ್ಮೆ ನೆನೆ. ನೀನು ಒಮ್ಮೆ ನೆನೆದು ಬಿಟ್ಟೆ ಅಂದರೆ ಹೆಂಗೆ ನೆನಿಬೇಕು ಹಂಗೆ ನೆನಿಬೇಕು. ತಿಳಿತಾ? ಯಾವ ಭಾವದಿಂದ ನೆನಿಬೇಕು ಆ ಭಾವದಿಂದ ನೆನಿ. ಒಮ್ಮೆ ನೆನೆ ಸಾಕು. ಭವಬಂಧನ ಬಿಡುವುದು ಪಕ್ಕ. ಇದು ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ, ನೋಡ್ರಿ, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚೆನ್ನ ಸಂಗನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು. ನನಗೇನು ತೋರಿಸಿಕೊಟ್ಟಿನಿಪ್ಪ ಅಂದ್ರೆ, ಏನು ತೋರಿಸಿಕೊಟ್ಟೆ ಅಂದ್ರೆ, ಹರಿಬ್ರಹ್ಮಾದಿಗಳಿಗೂ ಕಾಣಲಾರದಂತಹ
ಗೋಚರಿಸಲಾರದಂಥ ಆ ಮಹಾಪರವಸ್ತುವಿಗೆ ಹೆಸರಿಟ್ಟರವ್ರು ಏನಂತ? ಕೂಡಲ ಚೆನ್ನಸಂಗಯ್ಯ ಅಂತ. ಆ ಪರವಸ್ತುವನ್ನು ತಂದು ಆ ಸಂಗನೆಂಬ ಲಿಂಗವ ಅದನ್ನು ತಂದು ನನ್ನ ಕರಸ್ಥಲಕ್ಕೆ ಕೊಟ್ಟಲ್ಲ, ಲಿಂಗವ ತೋರಿದ. ಆ ಲಿಂಗದ ರೂಪದಲ್ಲಿ ಆ ಮಹಾಪರವಸ್ತು, ಎಂಥ ಪರವಸ್ತು ಅದು, ಹರಿಬ್ರಹ್ಮಾದಿಗಳಿಗೂ ಗೋಚರಿಸಲಾಗಿರ್ತಕ್ಕ, ಅವರಿಗೂ ಅಸಾಧ್ಯ ಆಗಿತ್ತು ಅದನ್ನು ನೋಡಲಿಕ್ಕೆ. ಅಂಥ ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ತಂದು ನನ್ನ ಲಿಂಗ ರೂಪದಲ್ಲಿ ತಂದು ತೋರಿಸಿದಲ್ಲ, ನೀನು ಪರಮಗುರುವೇ, ನಿನಗೆ ಶರಣು ಅಂತ ಮತ್ತೆ ಅವರು ಸ್ತುತಿಸಿದರು. ಯಾರು? ಚನ್ನಬಸವಣ್ಣವರು. ಮತ್ತೆ ಹೇಳಿದರು, ಮತ್ತಂ. ಅವ್ರಿಗೆ ಸಮಾಧಾನ ಆಗಿಲ್ಲ, ಇನ್ನೂ ಗುರುಗಳ ಬಗ್ಗೆ ಹೇಳಕತ್ರ ಅವರು. ಏನು? ಮತ್ತಂ ನಮಃ ಶಿವಾಯ ಲಿಂಗವು, ಓಂ ನಮಃ ಶಿವಾಯ ಬಸವಣ್ಣನು, ನಮಃ ಶಿವಾಯ ಲಿಂಗವು, ಓಂ ನಮಃ ಶಿವಾಯ ಬಸವಣ್ಣನು. ನಮಃ ಶಿವಾಯ ಲಿಂಗವು, ಓಂ ನಮಃ ಶಿವಾಯ ಬಸವಣ್ಣನು 2 ಸಾರಿ ಹೇಳಿದ್ರಲ್ಲಿ, ಈ ವಚನದಲ್ಲಿ 2 ಸಾರಿ ಬಂತದು. ಎನ್ನ ಮನಸ್ಥಳದಲ್ಲಿ ಬೆಳಗಿ ತೋರಿದೆಯಾಗಿ ಇದು ಕಾರಣ, ಕೂಡಲ ಚೆನ್ನ ಸಂಗಯ್ಯ ಆದಿ ಆಧಾರವಿಲ್ಲದಂದು ಮೊದಲಾಗಿ ಓಂ ನಮಃ ಶಿವಾಯ ಎನ್ನುತ್ತಿರ್ದೆನೋ ಅಂದ್ರೆ ಬಸವಣ್ಣನೆನ್ನುತ್ತಿರ್ದೆನೋ ಅಂದಂಗದು. ನಮಃ ಶಿವಾಯ ಲಿಂಗವಾದ್ರೆ ಓಂ ನಮಃ ಶಿವಾಯ ಬಸವಣ್ಣ, ಅದಕ್ಕೆ ಆದಿ ಆಧಾರ ಇಲ್ಲದಂದು ನಾನು ನಮಃ ಶಿವಾಯ ಎನ್ನುತ್ತಿದ್ದೇನೋ ಅಂದ್ರೆ, ಓಂ ನಮಃ ಶಿವಾಯ ಎನ್ನುತ್ತಿದ್ದೇನೆಂದ್ರೆ ನಾನು ಅವಾಗನ ಬಸವ 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 ಅನ್ನಕತ್ತಿದ್ದೆ ಅಂತ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಅದ ನಂತರ ಮತ್ತೆ ಹೇಳ್ತಾರೆ, ಮತ್ತಂ ಬಸವಣ್ಣ, ಬಸವಣ್ಣ ಅಂದಂಗ, ಬಸವಣ್ಣ ಓಂಕಾರದಿಂದ ತತ್ತ. ಬಸವಣ್ಣ ಯಾರಂದ್ರೆ ಓಂಕಾರದಿಂದ ತತ್ತ. ನೋಡ್ರಿ, ನಾದ ಕಳೆಗಳಿಂದ ತತ್ತ, ನಾದ ಕಳೆಗಳಿಂದ ತತ್ತ. ಪ್ರಥಮಾಚಾರಿ ನೀನೆ, ಆಚಾರ್ಯ ಅಂದ್ರೆ ಗುರು ಅಂತ ಅರ್ಥ. ಪ್ರಥಮಾಚಾರ್ಯ, ಪ್ರಥಮ ಗುರು ನೀನೆ, ಪ್ರಥಮಾಚಾರಿ ನೀನೆ, ಲಿಂಗಾಚಾರಿ ನೀನೆ, ಲಿಂಗಗುರುನು ನೀನೆ, ಜಂಗಮಾಚಾರಿ ನೀನೆ, ಜಂಗಮ ಗುರು ನೀನೆ, ಲಿಂಗಗುರು ನೀನೆ, ಲಿಂಗವೂ ಗುರು ಜಂಗಮವೂ ಗುರು. ಹೌದಾ? ಗುರು ಲಿಂಗ ಜಂಗಮ, ಗುರು ಲಿಂಗ ಜಂಗಮ ಆಗಿರ್ತಾನ, ಲಿಂಗ ಗುರು ಜಂಗಮ ಆಗಿರ್ತೈತಿ, ಜಂಗಮ ಗುರು ಮತ್ತು ಲಿಂಗ ಆಗಿರ್ತೈತಿ. ಒಂದನ್ನೊಂದು ಬಿಟ್ಟಿರೋದಿಲ್ಲ, ಒಂದೇ ತತ್ವ, ಒಂದೇ ತತ್ವ 3 ರೂಪ ಆಗಿರ್ತೈತಿ. ಗುರು ಲಿಂಗ ಜಂಗಮ. ಗುರು ಲಿಂಗವಾಗಿಯೂ ಇರ್ತಾನ, ಜಂಗಮವಾಗಿಯೂ ಇರ್ತಾನೆ. ಲಿಂಗ ಗುರುವಾಗಿಯೂ ಇರುತ್ತೆ, ಜಂಗಮವಾಗಿರುತ್ತೆ. ಜಂಗಮ ಆತ ಗುರು ಹೌದು, ಲಿಂಗವೂ ಹೌದು, ಲಿಂಗ ಜಂಗಮ. ಜಂಗಮ ಅಂದರೆ ಲಿಂಗ ಜಂಗಮ. ಅದಕ್ಕೆ ಹೇಳಿದ್ರು ಅವರು. ಏನು ಹೇಳಿದರು? ಪ್ರಥಮಾಚಾರಿ ನೀನೆ, ಲಿಂಗಾಚಾರಿ ನೀನೆ, ಜಂಗಮಾಚಾರಿ ನೀನೆ, ಪ್ರಸಾದಾಚಾರಿ ನೀನೆ, ನನಗೆ ಸರ್ವಾಚಾರಿಯೂ ನೀನೆ. ಬಳ ಏನು ಹೇಳಿ, ಎಲ್ಲ ಮುಖಗಳಲ್ಲಿಯೂ ಮುಖದಿಂದಲೂ ನೀನು ನನಗೆ ಗುರುವಾಗಿ, ಪ್ರಥಮಾಚಾರಿ ಸರ್ವಾಚಾರಿಯು ನೀನೆ, ಗತಿಮತಿಯಾಗಿ ಎನ್ನ ನಳುಹಿದ ಕಾರಣ ಕೂಡಲ ಚೆನ್ನ ಸಂಗಮ ದೇವ ಆವರ ನಿರ್ಣಯವಿಲ್ಲದಂದು ಓಂ ನಮಃ ಶಿವಾಯ ಎನ್ನುತ್ತಿರ್ದೇನು. ಓಂ ನಮಃ ಶಿವಾಯ ಅಂದ್ರೆ ಏನು? ಬಸವಣ್ಣ ಎನ್ನುತ್ತಿರ್ತಿದ್ದನು. ಒಮ್ಮೆ ಹೇಳಿಬಿಟ್ರೆ ಅವರು, ಓಂ ನಮಃ ಶಿವಾಯ ಈಸ್ ಈಕ್ವಲ್ ಟು ಬಸವಣ್ಣ. ಓಂ ನಮಃ ಶಿವಾಯ ಎನ್ನುತ್ತಿರ್ದೇನೆ ಅಂದ್ರೆ ಏನು? ನಾನು ಬಸವಣ್ಣ ಎನ್ನುತ್ತಿರ್ದೇನು ಅನ್ನುವಂಥ ಮಾತು. ಇಂತೂ ಇಷ್ಟಾದ ಮೇಲೆ ಇಂತೂ ಚಿಕ್ಕದಣ್ಣಾಯಕರು ಬಸವರಾಜ ದೇವರ ಕೈಯಲ್ಲಿ ಅನುಗ್ರಹಮಂ ಪಡೆದು ಪ್ರಾಣಲಿಂಗ ಸಂಬಂಧ ಒಳವಟ್ಟು ಅಂತರಂಗದ ಜ್ಞಾನ ಬಹಿರಂಗದ ಕ್ರಿಯೆಯಲ್ಲಿ ಸಮರಸವೇ ನೈದಿ ಸರ್ವಾಚಾರ ಸಂಪನ್ನನಾಗಿ ಕೃತಾರ್ಥನಾದ ಪರಮ ಹರುಷದಿಂದ, ನೋಡ್ರಿ, ಸರ್ವಾಚಾರ ಸಂಪನ್ನನಾಗಿ ಕೃತಾರ್ಥನಾದ ಪರಮ ಹರುಷದಿಂದ ಬಸವರಾಜ ದೇವರ ಮಹಾತ್ಮೆಗೆ ನಮಸ್ಕಾರಮಂ ಮಾಡಿ, ಮತ್ತು ಅವರ ಮಹಾತ್ಮೆಗೆ ಶರಣು ಮಾಡಿ ಸ್ತೋತ್ರಮಂ ಮಾಡುತ್ತಿರಲು, ಇಷ್ಟೆಲ್ಲ ಸ್ತೋತ್ರವನ್ನು ಮಾಡಿದ್ರಲ್ಲ ಅವರು. ಇಲ್ಲಿವರೆಗೂ ಬಸವಣ್ಣವ್ರನ್ನ ಅನುಗ್ರಹ ತಗೊಂಡ ಮೇಲೆ ಈ ರೀತಿ ಅವರು ನಮಸ್ಕಾರ ರೂಪದಲ್ಲಿ ನಿಂತು ಅವರನ್ನು ಸ್ತೋತ್ರ ಮಾಡಿದ್ರಲ್ಲ, ಇಷ್ಟೊತ್ತನ ಮಾಡುತ್ತಿರಲು ಆ ಬಸವರಾಜ ದೇವರು, ಅವಾಗ ಬಸವಣ್ಣವರು ಇಷ್ಟೆಲ್ಲ ಕೇಳಿಸ್ಕೊಂಡ್ರಲ್ಲ, ಆ ಬಸವರಾಜ ದೇವರು
ಚನ್ನಬಸವಣ್ಣನ ಮಹಾತ್ಮೆಯಂ ನೋಡಿ ನೋಡಿ ಹೇಳಿದ್ರು. ಮೊದಲ ಇಲ್ಲ ನೀನು ಸ್ವಯಲಿಂಗವಾಗಿ ಬಿಟ್ಟು ನಿನಗೆ ಅದರ ಅವಶ್ಯಕತೆ ಇಲ್ಲ, ನಾ ದೀಕ್ಷಾ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಬಿಡಲಿಲ್ಲ. ಇವ್ರು ಕೊಟ್ಟ ಮೇಲೆ ಇವರು ಈ ರೀತಿಯಾಗಿ ಅವ್ರನ್ನ ಸ್ತೋತ್ರ ಮಾಡಿದ ಮೇಲೆ ಬಸವಣ್ಣವರು ಇದನ್ನೆಲ್ಲ ನೋಡ್ರಿ ಆ ಬಸವರಾಜ ದೇವರು ಚನ್ನಬಸವಣ್ಣನ ಮಹಾತ್ಮೆಯಂ ನೋಡಿ ನೋಡಿ ಪರಮ ಹರ್ಷಿತರಾಗಿರ್ದ. ಇದನ್ನು ನೋಡಿ ಭಾಳ ಸಂತೋಷ ಆಗ್ಬಿಡ್ದೈತೆ ಅಂತ ಬಸವಣ್ಣವ್ರಿಗೆ. ಅದನ್ನು ನೋಡಿ, ಇವರ ಜ್ಞಾನವನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಸವಣ್ಣನವ್ರನ್ನ ಇವರು ಸ್ತುತಿ ಮಾಡಿದ್ದಕ್ಕೆ ಬಸವಣ್ಣವ್ರಿಗೆ ಹರ್ಷ ಆಗೋದಿಲ್ಲ. ಅವ್ರ ನಮ್ಮನ್ನು ಯಾರೋ ಹೇಳಿದ್ರೆ ನಮಗೆ ಖುಷಿ ಆಕೈತೆ, ಆ ಮಾತು ಬೇರೆ. ಎಷ್ಟು ಮಜಾ ಮಾಡ್ಯಾರ ನೋಡ್ರಿ. ಬಸವರಾಜ ದೇವರ ಮಹಾತ್ಮೆಗೆ ನಮಸ್ಕಾರಮಂ ಮಾಡಿ ಸ್ತೋತ್ರಮಂ ಮಾಡುತ್ತಿರಲು ಆ ಬಸವರಾಜ ದೇವರು ಚನ್ನಬಸವಣ್ಣನ ಮಹಾತ್ಮೆಯಂ ಅವರ ಸ್ತುತಿಯನ್ನು ಕೇಳಿ ಅಂತ ನಿಲ್ಲವರು. ನೋಡ್ರಿ ಎಷ್ಟು ನಾವು ಸೂಕ್ಷ್ಮ ಇರ್ಬೇಕಿಲ್ಲಿ. ಅವ್ರ ಸ್ತುತಿಯನ್ನು ಕೇಳಿ ಹರ್ಷಿತರಾಗಿ ಬಸವಣ್ಣವ್ರು ಹೇಳಿದ್ರ ಅಂದ್ರೆ ಬೇರೆ. ಅವ್ರು ಹಂಗೆ ಹೇಳುವಾಗ ಚನ್ನಬಸವಣ್ಣವ್ರ ಮಹಾತ್ಮೆಯನ್ನು ತಿಳ್ಕೊತಾರ ಅವರು. ಎಷ್ಟು ಜ್ಞಾನಿ, ಎಷ್ಟು ಜ್ಞಾನ ಒಳಗೆ ಅಳವಟ್ಟೈತಲ್ಲಪ್ಪ ಅಂತ ಆ ಜ್ಞಾನದ ಕಡೆ ಇವ್ರ ಚಿತ್ತ ಹೋಗ್ತದೆ. ಹೋಗಿ ಎಂಥ ಚನ್ನಬಸವಣ್ಣ ಆಯ್ತ, ಚನ್ನಬಸವಣ್ಣವ್ರು ಇವ್ರ ಬಗ್ಗೆ ಹೊಗಳಿದ್ದ ಅವ್ರ ಕಿವಿಗೆ ಬಿದ್ದಿಲ್ಲ. ಅವರ ಜ್ಞಾನವನ್ನು ಅರಿವಾಕದ ಜ್ಞಾನ ಮಟ್ಟ ಎಷ್ಟೈತಂತ ಅವ್ರು ಮಾತನಾಡಿದ ಮೂಲಕ ತಿಳಿದು ಅವಾಗ ಖುಷಿಯಾಗಿ ಬಸವಣ್ಣವ್ರು ಹೇಳ್ತಾರೆ ಏನು ನೋಡಿ, ಪರಮ ಹರ್ಷಿತರಾಗಿದ್ದ ಪ್ರಸ್ತಾವದ ವಚನ. ಏನಿದು ಪ್ರಸ್ತಾವದ? ಬಸವಣ್ಣವ್ರು ಏನು ಹೇಳಿದರು ನೋಡ್ರಿ. ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಬಸವಣ್ಣವ್ರು. ಬಿತ್ತದೆ ಬೆಳೆಯದೆ, ಬಸವಣ್ಣವ್ರು ಚನ್ನಬಸವಣ್ಣವ್ರ ಬಗ್ಗೆ ಹೇಳೋದು ಇದು. ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ. ಬಿತ್ತಿ ಬೆಳೆದು ಕೊಯ್ಲು ಮಾಡಿ ರಾಶಿ ಮಾಡಿದ್ದು ಬೇರೆ, ಹೌದ್ರಾ? ಇಲ್ಲಿ ಹೇಳಕತ್ತಾರು ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ. ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ. ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ. ಆದಿ ಅನಾದಿ ಇಲ್ಲದ ಮುನ್ನ ತನ್ನಿಂದವೇ ತಾನಾಗಿರ್ದ ಕಾರಣ ಮುಟ್ಟದೆ ತಟ್ಟದೆ ಗುರುಕಾರುಣ್ಯವ ಪಡೆದು ಲಿಂಗಸಯವಾಗಿ ನನಗೆ ಗತಿಪಥವ ತೋರಿಸಬೇಕೆಂದು ಆಗಾದನು ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನು. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡ್ರಿ ಅವರು. ಏನು? ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ, ಹೆಬ್ಬೆಳಸಂದ್ರೆ ವಿಪುಲವಾದ ಬೆಳೆ, ಬಹಳಷ್ಟು ಬಂದಂಥ ಬೆಳೆ, ದೊಡ್ಡ ರಾಶಿ ಅಂತ ತಿಳ್ಕೊರಿ. ಭಾಳ ಬಂದ್ಬಿಟ್ಟೈತಿ ಈ ಸರಿ, ನಮಗೆ ಎಕರೆಕ್ಕೆ 4 ಚೀಲ ಆಗೋದು 10 ಚೀಲ ಆಗೈತ್ರಿ ಅಂತಿರ್ತಾರಲ್ಲ, ಹಂಗೆ ಹೆಬ್ಬೆಳಸಂದ್ರೆ ಭಾಳ ಬೆಳೆದ ರಾಶಿ ಅಂತ. ಇಲ್ಲೇನು ಹೇಳಿದ್ರು ಅವರು? ಯಾರೂ ಬಿತ್ತದೆ, ಯಾರೂ ಅದನ್ನು ಬೆಳೆಸಲಾರ್ದನ ತನ್ನಿಂದ ತಾನೇ ದೊಡ್ಡ ರಾಶಿಯಾಗಿ ಬೆಳೆದ ರಾಶಿಯಂತೆ ಚನ್ನಬಸವಣ್ಣನವರು ಯಾರೂ ಏನೂ ಸಂಸ್ಕಾರವೀಯದ ಮೊದಲೇ, ನೋಡ್ರಿ, ಯಾರೂ ಏನೂ ಸಂಸ್ಕಾರ ಕೊಡೋಕ್ಕಿಂತ ಮುಂಚೆನೇ ಮೊದಲೇ ಮಹಾಜ್ಞಾನದ ಮಹಾಬೆಳೆಯಾಗಿ ಬೆಳೆದು ಸುಜ್ಞಾನದ ರಾಶಿಯಾಗಿ ನಿಂತಾರಂತಂತಾರೆ ಅವರು. ಅದರ ಅರ್ಥ ಬಿತ್ತದೆ ಬೆಳೆಯದೆ ಅಂತ. ಮುಂದೆ ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ. ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ. ಬಂಧುರ ಅಂದ್ರೆ ಈ ಪುದೀನ ಇರುತ್ತಲ್ರಿ, ಪುದೀನ, ಹೌದಾ? ಸಸಿಯಾಗಿ ಪುದೀನ ಹೆಂಗಂದ್ರೆ ಅದು ಬೀಜ ಹಾಕಿ ಹಿಂಗೆ ಹುಟ್ಟುವಾಗನೇ ಅದ್ರ ಸುಗಂಧ ಬಂದ್ಬಿಡ್ತಂತ್ರಿ. ಇನ್ನು ಕೆಲವು ಹೆಂಗಿರ್ತಾವ್ರಿ, ಪರಿಪೂರ್ಣ ಬೆಳೆದಾದ್ಮೇಲೆ ಅದ್ರದ್ದು ವಾಸನೆ ಬರ್ತೈತಿ. ಈಗ ಮಾವಿನ ಹಣ್ಣು, ಹೌದಾ? ಮಾವಿನ ಗಿಡದಾಗನ ಮಾವಿನ ಹಣ್ಣಿನ ರುಚಿ ಇರೋಂಗಿಲ್ಲ, ಹೌದ್ರಿ? ಕಾಯಿ ಇದ್ದಾಗ ಹುಳಿ ಇರ್ತೈತಿ, ಹಣ್ಣು ಪೂರ್ತಿ ಪರಿಪೂರ್ಣ ಪಕ್ವಾದಾಗ ಅದು ರುಚಿ ಬರ್ತೈತಿ ಅಂತ ತಿಳ್ಕೊರಲ್ಲ, ಹೌದಾ? ಇದು ಹಂಗಲ್ಲ, ಇದು ಪುದೀನ
ಬೆಳಕತ್ತಾಗ ಅದ್ರ ವಾಸನೆ ಚಾಲು ಆಕತ್ತಂತ. ಅದ್ರ ಉದಾಹರಣೆ ಕೊಟ್ಟಾರ. ಎಷ್ಟವ್ರಿಗೆ ಲೋಕಜ್ಞಾನ ಇತ್ತು ಅಂತ ಉದಾಹರಣೆ ಕೊಡ್ತಾರೆ ಅವರು. ಹೌದಾ? ಏನು ಹೇಳಿದ್ರು ಅವರು? ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ, ಸಸಿಯಾಗಿ ಹುಟ್ಟುತ್ತಲೇ ಸುಗಂಧ ಸೌರಭ ಸೂಸುವ ಪುದಿನಾಗಳಂತೆ ಚನ್ನಬಸವಣ್ಣವರು ಹುಟ್ಟುತ್ತಲೇ ಸುಜ್ಞಾನ ಸೌರಭ ಸಹಿತನಾಗಿರುವನು. ನಾ ಅನುಗ್ರಹ ಮಾಡಿದ ಮೇಲೆ ನೀನು ಸುಜ್ಞಾನವಂತಾಗಿ ಅಂತ ಅನಿಸ್ಕೋಬಾರ್ದಾಗೈತೆ. ಯಾರಿಗೆ? ಬಸವಣ್ಣವ್ರಿಗೆ. ಅವ್ರ ಕಿಂಕರತ್ವ ಅದು. ನನ್ನಿಂದ ಆಗಿಲ್ಪ ಇದಂತ ಅನಿಸ್ಕೋಬೇಕಾಯ್ತು ಅವ್ರಿಗೆ. ಮತ್ತು ಚನ್ನಬಸವಣ್ಣವ್ರ ನಿಲುವು ಹಾಗೆ ಇತ್ತು. ಅದೇನು ಬಸವಣ್ಣವ್ರು ಹೇಳೋದ್ರೊಳಗೇನು ಇಲ್ಲ, ಆದ್ರೆ ಕಿಂಕರತ್ವ ಅಷ್ಟೇ ಐತೆ ನೋಡ್ರಿ, ಕಿಂಕರತ್ವ. ಹೌದಾ? ನಾವು ಮೇಷ್ಟ್ರು ಸಾಲಿ ಕಲಿಸಿರ್ತೀವಿ, ಯಾರೊಬ್ಬ ಚಲೋ ಆಗ್ಯಾನ ಅನ್ನೋತ್ಲೆ ಅವನ ಹೆಸರಲ್ಲಿ ಅವ್ನು ನಮ್ಮ ಶಿಷ್ಯರಿ ಅವಂಗ, ಮತ್ತು ಅವನಿಂದ 100 ಮಂದಿ ಏನೇನೋ ಆಗಿರ್ತಾರೆ, ಅವ್ರ ಹೆಸರು ಯಾಕೆ ಕೇಳೋದಿಲ್ಲ? ಬರೀ ನೀವು ಕಲಿಸಿದ್ದಕ್ಕೆ ಎಲ್ಲ ದೊಡ್ಡವರಾಗಿರೋ ಒಟ್ಟರು ದೊಡ್ಡವರಾಗಬೇಕಾಗಿತ್ತು. ಹೌದಾ? ಆದ್ರೆ ನಾವೇನು ಮಾಡ್ತೀವಿ? ಚಲೋ ಆಧಾರದಷ್ಟೇ ಹೆಸರು ಹೇಳ್ಕೊಂಡ್ಬಿಡ್ತೇವೆ ನಾವು. ಇಲ್ಲಿ ನೋಡಿ ಬಸವಣ್ಣವ್ರು ಹಂಗೆ ಹೇಳಿಲ್ಲ. ಬಸವಣ್ಣವ್ರ ಕಾರಣದಿಂದಾಗಿಯೇ ಚನ್ನಬಸವಣ್ಣವ್ರ ಬಾಲ್ಯದಿಂದಲೂ ಆ ರೀತಿಯಾಗಿ ಬೆಳೆದ್ರು ಕೂಡ ಬಸವಣ್ಣವ್ರು ಆ ಕ್ರೆಡಿಟ್ ತೊಗೊಳಕ್ಕೆ ತಯಾರಿಲ್ಲ. ಈಗ ಅವ್ರು ಹೇಳಕತ್ತಾರ ಚನ್ನಬಸವಣ್ಣವ್ರ ಬಗ್ಗೆ ಏನು ಹೇಳಕ್ತಾರೆ, ಎಂಥ ಮನಸ್ಸದು ಬಸವಣ್ಣವ್ರದಂತೆ, ಎಂಥ ತ್ಯಾಗ, ಎಂತಿಷ್ಟು ಕಿಂಚಿತ್ತು ನನಗೆ ಅದ್ರದ್ದು ಕ್ರೆಡಿಟ್ ಬೇಡ ಅನ್ನುವಂಥ ಭಾವ ಏನಾಯ್ತಲ್ಲ ಹೇಳ್ತಾರೆ ಅವರು. ಏನೋ ಹುಟ್ಟುತ್ತಲೇ ಸುಜ್ಞಾನ ಸೌರಭವ ಸಹಿತನಾಗಿರೋನು, ಆದಿ ಅನಾದಿ ಇಲ್ಲದ ಮುನ್ನ ತನ್ನಿಂದವೇ ತಾನಾಗಿದ್ದ ಕಾರಣ. ಚನ್ನಬಸವಣ್ಣವರು ಸಾಮಾನ್ಯರಲ್ಲ, ಅವರು ಅಸಾಮಾನ್ಯರವರು. ಆದಿ ಅನಾದಿ ಎನಿಸುವ ಪ್ರಣವ ಮೂಲ ಪ್ರಣವಕ್ಕೆ ಮೊದಲು ನಿಷ್ಕಲ ಲಿಂಗದೊಂದಿಗೆ ಚಿತ್ ಜ್ಞಾನವೇ ತನ್ನಿಂದ ರೂಪುಗೊಂಡು, ಅದೇ ಮೂಲ ಪರವಸ್ತುವೇ ಚನ್ನಬಸವಣ್ಣಾಗಿ ಬಂದಾರ ಅನ್ನುವಂಥ ಅರ್ಥದಲ್ಲಿ ಅವ್ರು ಹೇಳಾಕ್ತಾರೆ. ಮುಟ್ಟದೇ ತಟ್ಟದೇ ಗುರುಕಾರುಣ್ಯವ ಪಡೆದು ಲಿಂಗಸಯವಾಗಿ ಗುರುವಿನ ಹಸ್ತ ಬಂದು ಮುಟ್ಟದ ಮುನ್ನವೇ, ಹಸ್ತಮಸ್ತಕ ಸಂಯೋಗ ಅವಕ್ಕಿಂತ ಮುಂಚೆನೇ, ಮುಟ್ಟದೇ ತಟ್ಟದೇ ಮುನ್ನವೇ ಮಹಾಜ್ಞಾನ ಸಂಪನ್ನನಾಗಿ ಸ್ವಾನುಭಾವದಿಂದ ಗುರುಕಾರುಣ್ಯವ ಪಡೆದುಕೊಂಡಂತಹ ಸರ್ವಾಂಗಲಿಂಗ ಸಂಬಂಧಿಯಾಗಿರೋರು ಯಾರಂದ್ರೆ ಚನ್ನಬಸವಣ್ಣವರು. ಈಗ ಹಸ್ತಮಸ್ತಕ ಸಂಯೋಗ ಆಗಿದ್ದಕ್ಕೀಗಾಗಿ ಅಂತ ಹೇಳಾಕತ್ತಿಲ್ಲ ಅವರು, ಅದಕ್ಕಿಂತ ಮುಂಚೆನೇ ನೀವು ಸುಜ್ಞಾನವಂತರಾಗಿದ್ರಿ ಅನ್ನುವಂಥ ಮಾತನ್ನು ಅವರು ಚನ್ನಬಸವಣ್ಣವ್ರು ಕುರಿತು ಹೇಳಾಕತ್ತಾರ. ಮುಂದೆ ಹೇಳಿದ್ರು ಅವರು, ಮುಂದೇನು ಹೇಳಿದ್ರು ಅವರು? ನನಗೆ ಗತಿಪಥವ ತೋರಿಸಬೇಕೆಂದು. ಹೌದಾ? ಆಗಾಗ ರೂಪ ಎಂದ ಚನ್ನಬಸವಣ್ಣವರು ಸ್ವಾನುಭಾವ ಸುಜ್ಞಾನ ಸಂಪನ್ನರಾಗಿ ಸರ್ವಾಂಗಲಿಂಗ ಸಮರಸ ಸಾಧಿಸಿಕೊಂಡು ಎನಗೆಯೂ ಕೂಡ, ಯಾರು ಹೇಳಾಕ್ತಾರ? ಬಸವಣ್ಣವರೇ. ಎನಗೆಯೂ ಕೂಡ ಆ ದಿಸೆಯಲ್ಲಿ ಒಂದು ಗತಿಪಥ ಮಾರ್ಗ ತೋರಬೇಕೆಂದು ಸಾಕಾರ ರೂಪವಾಗಿ ನನ್ನ ಮುಂದೆ ಬಂದಾರ ಅಂತ ಬಸವಣ್ಣವ್ರು ಹೇಳಾಕತ್ತಾರ. ನನಗೂ ದಾರಿ ತೋರ್ಸಾಕ ಅವ್ರು ಬಂದು ನಿಂತಾರ ಅಂತ ಹೇಳಾಕತ್ತಾರ ಅವರಿಗೆ. ಅವರು ತಮ್ಮ ಶಿಷ್ಯನಲ್ಲಿಯೇ ಈ ರೀತಿಯಾದಂಥ ಮಹಾಜ್ಞಾನವನ್ನು ಕಂಡುಕೊಂಡು ಅವರು ನನಗೂ ದಾರಿ ತೋರ್ಸಾಕೆ ಬಂದಾರಪ್ಪ ಅವರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ, ಹೇಳಿ ಕೊಂಡಾಡ್ತಾರೆ. ಅಷ್ಟಕ್ಕೆ ಸುಮ್ಮಿಬಿಡೋದಿಲ್ಲ. ಅಷ್ಟಕ್ಕೆ ನಾನಾ ಸ್ಥಾನದಲ್ಲಿ ಬಂದು ತೊಳಲಿ ಬಳಲಿ ಅಳಿದುದೊಳಿದು ನಿಂದ ನಿಲವನಲ್ಲ, ಮರ್ತ್ಯಲೋಕದಲ್ಲಿ ಶಿವಾಚಾರದ ಘನವು ಹೂಳಿ ಹೋಯಿತ್ತೆಂದು ಕರ್ತನು ತಾನೇ ಮಹಾಪ್ರಸಾದಿಯಾಗಿ ಉದಯವಾದನು. ಎಷ್ಟು ಚಂದ ಹೇಳಾಕ್ತಾರೆ ನೋಡ್ರಿ ಅವರು. ನಾನಾ ಸ್ಥಾನದಲ್ಲಿ ಬಂದು ತೊಳಲಿ ಬಳಲಿ ಅಳಿದುಳಿದು ನಿಂದ ನಿಲ್ಲದವನಲ್ಲ ಚನ್ನಬಸವಣ್ಣವರು. ಹೌದಾ? ಅಂಥ ನಿಲುವನೇರಲ್ಲವರು. ಮರ್ತ್ಯಲೋಕದಲ್ಲಿ ಶಿವಾಚಾರದ ಘನವು ಹೂಳಿ ಹೋಯಿತ್ತೆಂದು ಕರ್ತನು ತಾನೇ ಮಹಾಪ್ರಸಾದಿಯಾಗಿ ಉದಯವಾದನು. ಇನ್ನುಳಿದವ್ರ ಗತೆ ಇದ್ರೊಳಗೆ ತೊಳಲಾಡಿ ಬಳಲಾಡಿ ಬಂದಂಥ ಚನ್ನಬಸವಣ್ಣ ಅಲ್ಲ ಅಂತ ಹೇಳಾಕತ್ತಾರ ಅವರು. ಇಲ್ಲಿ ಈ ಲೋಕದಲ್ಲಿ ಶಿವಾಚಾರ ಘನ ಅನ್ನೋದು ಹೂಳಿ ಹೋಗಿತ್ತಂತ, ಹುದಿಗೆ ಹೋಗಿಬಿಟ್ಟಿತ್ತಂತೆ, ಎಲ್ಲ ಎಲ್ಲಿ ಇಲ್ಲದಂಗೆ ಆಗಿತ್ತಂತಿದು. ಅದಕ್ಕೆ ಆ ಕಾರಣಕ್ಕಾಗಿ ಕರ್ತನು, ಆ ಮಹಾಪರವಸ್ತುವೇ ತಾನೇ ಮಹಾಪ್ರಸಾದಿಯಾಗಿ ಉದಯವಾದನು ಚನ್ನಬಸವಣ್ಣನ ರೂಪದಲ್ಲಿ. ಯಾರು ಹೇಳಿದರು? ಬಸವಣ್ಣವರು. ಮುಂದೆ ಹೇಳ್ತಾರೆ, ಹಸ್ತಮಸ್ತಕ ಸಂಯೋಗವಿಲ್ಲದೆ, ಮತ್ತೆ ಹೇಳಿದ್ರಲ್ಲಿ ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಹಸ್ತಮಸ್ತಕ ಮತ್ತು ಆಗಲೇ ಹೇಳಿದರು, ಮತ್ತು ಈಗ ಹೇಳಾಕ್ತಾರೆ, ಇದು ಹಸ್ತಮಸ್ತಕ ಸಂಯೋಗ ಆದಮೇಲೆ ನನಗೆ ಈ ಜ್ಞಾನ ಬಂದಿತ್ತು ಅಂತ ತಿಳ್ಕೊಬಾರ್ದವ್ರು ಚನ್ನಬಸವಣ್ಣವರು. ತಿಳ್ಕೊಂಡ್ರೆ ಮತ್ತು ನನ್ನ ಭಾಳ ದೊಡ್ಡವ್ರನ್ನ ಮಾಡ್ತಾರೆ ಇವ್ರು ಅಂತ ಅವ್ರಿಗೆ ಭಯ. ಯಾರಿಗೆ? ಬಸವಣ್ಣವ್ರಿಗೆ.
ನೋಡ್ರಿ ಹೆಂಗೆ ಮತ್ತೆ ಪದೇ ಪದೇ ಹೇಳಕತ್ತಾರ ಮತ್ತವ್ರು ಏನಂತ, ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಆದಿಗುರು ಅನಾದಿ ಶಿಷ್ಯನೆಂಬುದು ನೆಲೆ ಮಾಡಿ. ಆದಿಗುರು ಅನಾದಿ ಶಿಷ್ಯ, ಶಿಷ್ಯನೇ ಅನಾದಿ, ಶಿಷ್ಯ ಬಂದ ಮೇಲೆ ಗುರು ಅಂತ ನೋಡಿ. ಹೆಂಗೂ ಮತ್ತು ಬಸವಣ್ಣವ್ರು ಶಿಷ್ಯರಾಗ ಆದಂಗೆ ಆತ ಲೋಕದ ಇದರೊಳಗೆ, ಯಾಕೆ ಅವ್ರು ಅನುಗ್ರಹ ಮಾಡಿದರು. ಅದಕ್ಕಿಲ್ಲಿ ಏನು ಹೇಳಿದ್ರು ಇವರು, ಏನು ಆದಿಗುರು ಅನಾದಿ ಶಿಷ್ಯ ಅಂದ್ಬಿಟ್ರು. ಅಂದ್ರೆ ಮತ್ತು ಚನ್ನಬಸವಣ್ಣವ್ರು ದೊಡ್ಡವ್ರು ಮಾಡಿದ್ರಲ್ಲಿ ಅವರು. ಎಲ್ಲೂ ನನಗೆ ಅದು ದೊಡ್ಡಿಸ್ತಕ್ಕೆ ಬೇಡ, ಎಲ್ಲೂ ನಾನು ಶ್ರೇಷ್ಠ ಅನ್ಕೊಳ್ಳೋದು ಬೇಡ ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳಕತ್ತಾರ ಅವರು. ಆದಿ ಗುರು ಅನಾದಿ ಶಿಷ್ಯನೆಂಬುದು ನೆಲೆ ಮಾಡಿ ಸಂಗಮನಾಥನೆಂಬ ಲಿಂಗವನೆನ್ನ ಕೈಯಲ್ಲಿ ಕೊಟ್ಟು, ಯಾರು ಕೊಟ್ಟರು? ಇವ್ರು ಕೊಟ್ರಂತ. ಕೈಯಲ್ಲಿ ಕೊಟ್ಟು ಸಾಮದಿಂದ ಅನುಗ್ರಹಿಸಿಕೊಂಡನು. ಎನ್ನ ಹಿಂದಣ ಪೂರ್ವಾಪರವನೆತ್ತಿ ತೋರಿ ತನ್ನತ್ತ ತೆಗೆದುಕೊಂಡನು. ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣವ್ರ ಬಗ್ಗೆ ಇವರು ಈ ರೀತಿಯಾಗಿರ್ತಕ್ಕಂಥ ಮಾತು ಮುಂದೆ ಹೇಳ್ತಾರೆ ಬಸವಣ್ಣವರು. ಮತ್ತಂ ಅಯ್ಯ ನಿಮ್ಮ ಶರಣನ ಮರ್ತಕ್ಕೆ ತಂದೆಯಾಗಿ ನೆನೆದು ಸುಖಿಯಾಗಿ ಆನು ಬದುಕಿದನಯ್ಯ. ಆ ಮಹಾಪರ್ವಸ್ತು ಹೇಳಕತ್ರಿ ಅವರು. ಎಂಥ ಮಾತಿದು. ಅಯ್ಯ ನಿಮ್ಮ ಶರಣನ, ಯಾರನ್ನ? ಚನ್ನಬಸವಣ್ಣವ್ರನ್ನ. ಪರ್ವಸ್ತಿಗೆ ಹೇಳಕತ್ರ ಅವ್ರು ಬಸವಣ್ಣವ್ರು. ಅಯ್ಯ ಪರ್ವಸ್ತಿಗೆ ಬಳ ತೋರಿಸಿ, ಅಯ್ಯ ನಿಮ್ಮ ಶರಣನ, ನಿಮ್ಮ ಶರಣ ಅಂದ್ರೆ ಯಾರು? ಚನ್ನಬಸವಣ್ಣವ್ರು. ಮರ್ತಕ್ಕೆ ತಂದೆಯಾಗಿ, ಮರ್ತಕ್ಕೆ ತಂದು ನೀವು ನೆನೆದು ಸುಖಿಯಾಗಿ, ಅವ್ರನ್ನ ತಂದರೆ ಅವ್ರನ್ನ ನೆನೆದು ನಾನು ಸುಖವಾಗಿ ಆನು ಬದುಕಿದೇನಯ್ಯ. ಯಾರು ಹೇಳಕತ್ತರು? ಬಸವಣ್ಣವ್ರು. ಆನು ಬದುಕಿದೆನಯ್ಯ. ಅದೇನು ಕಾರಣ ತಂದೆ ಎಂದರಿದಿನಯ್ಯ, ಎನ್ನ ಕಾರಣ ತಂದೆ ಎಂದರಿದಿನಯ್ಯ. ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು, ಅರಿದರಿದು ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು, ಮತ್ತರಿತುಕೊಂಡು ಆಚರಣೆ ಮಾಡ್ತಕ್ಕಂಥ ನಿಮ್ಮ ಶರಣನ ಕಂಡು ಕಂದೆರೆದೆನಯ್ಯ ಕೂಡಲ ಸಂಗಮದೇವ. ನನ್ನ ಕಣ್ಣು ತರದು ಅಂತ ಹೇಳಕತ್ತರು ಅವರು. ಅಷ್ಟು ದೊಡ್ಡವರು ಬಸವಣ್ಣವರು, ಎಷ್ಟು ದೊಡ್ಡವರು ಚನ್ನಬಸವಣ್ಣವರು. ಚನ್ನಬಸವಣ್ಣವ್ರ ವಚನದಲ್ಲಿ ಬಸವಣ್ಣವ್ರ ಮಹಿಮೆಯನ್ನು ನೋಡಿದ್ವಿ, ಬಸವಣ್ಣನವರ ವಚನದಲ್ಲಿ ಚನ್ನಬಸವಣ್ಣವ್ರ ಮಹಿಮೆಯನ್ನು ನೋಡಿದ್ವಿ. ಮುಂದೆ ಹೋದ್ರು ಮತ್ತೆ ಬಸವಣ್ಣವ್ರು ಹೇಳಿದರು, ಇಂದು ಹುಟ್ಟಿದ ಕೂಸಿಂಗೆ ಇಂದೇ ಜೌವನವಾಯಿತಯ್ಯ. ಇಂದು ಹುಟ್ಟಿದ ಕೂಸಿಂಗೆ ಇಂದೇ ಜೌವನವಾಯಿತಯ್ಯ. ಸಣ್ಣವ್ರಲ್ಲ ಚನ್ನಬಸವಣ್ಣವ್ರು ಅಂದಂಗೆ, ಹೌದಾ? ಕೂಸು ಹುಟ್ಟಿದ ಮೇಲೆ ಯೌವನಕ್ಕೆ ಬರಕ್ಕೆ 18-20 ವರ್ಷ ಬೇಕಲ್ಲ, ಅಷ್ಟು ಸಮಯ ಬೇಕಾಗಿಲ್ಲ ಅಂತ ಚನ್ನಬಸವಣ್ಣವ್ರಿಗೆ. ಹಿಂಗೆ ಅನುಗ್ರಹ ಆತು. ಇಂದು ಹುಟ್ಟಿದ ಕೂಸಿಂಗೆ ಇಂದೇ ಜೌವನವಾಯಿತಯ್ಯ ಅಂತಾರ ಅನ್ಕೊಡ್ರಿ. ಈ ದೀಕ್ಷಾ ಆದ ತಕ್ಷಣ ಅವ್ರು ಆಲೆ ಮಹಾಜ್ಞಾನಿಗಳು ಹಂಗಾರ ಅನ್ಕೊಡ್ರಿ. ಇಲ್ಲ ಅವ್ರು ಹೇಳಿದ ಪ್ರಕಾರ, ಬಸವಣ್ಣವ್ರು ಹೇಳಿದ ಪ್ರಕಾರ ಹಸ್ತಮಸ್ತಕ ಸಂಯೋಗದ ಮುನ್ನವೇ ಅಂತಾರೆ, ಅವಾಗಾರ ಅನ್ಕೊಡ್ರಿ. ಬಸವಣ್ಣವರು ಜನ್ಮತಃ ಏನಾಗಿದ್ರು? ಮಹಾಜ್ಞಾನಿಗಳಾಗಿದ್ರು ಅನ್ನೋ ಅರ್ಥದಲ್ಲಿ ಇಂದು ಹುಟ್ಟಿದ ಕೂಸಿಂಗೆ ಇಂದೇ ಜೌವನವಾಯಿತಯ್ಯ. ಆ ಕೂಸು ಬೀದಿಯಲ್ಲಿ ಒತ್ತೆಗೊಳ್ಳಲು ನಿಂದಿತ್ತಯ್ಯ. ಇದರ ಸಂಘ ಸುಖದ ಅನುಭವವನ್ನು ಕೂಡಲ ಸಂಗಮದೇವ ತಾನೇ ಬಲ್ಲ. ನೋಡಷ್ಟು ಚಂದ ಹೇಳಿದ್ರು. ಈ ರೀತಿಯಾದಂಥ ಮಾತನ್ನು ಬಸವಣ್ಣವರು ಹೇಳಿದ ಮೇಲೆ ಎಂತೂ ಬಸವರಾಜ ದೇವರು ಚಿಕ್ಕದಣ್ಣಾಯಕರ ಸ್ತೋತ್ರಮಂ ಮಾಡಲು ಚನ್ನಬಸವಣ್ಣವ್ರ ಕುರಿತು ಬಸವಣ್ಣವರು ಸ್ತೋತ್ರ ಮಾಡಿದರು. ಆ ಚನ್ನಬಸವರಾಜ ದೇವರು ಬಸವರಾಜ ದೇವರ ಪೂರ್ವಾಪರ ಸಂಗತ್ಯಂ ತಿಳಿಯಪೇಳಿ ಇವ್ರನ್ನ ಅವ್ರ ಸ್ತೋತ್ರ ಮಾಡಿದ ಮೇಲೆ ಚನ್ನಬಸವಣ್ಣವರು ಸ್ತೋತ್ರ ಮಾಡಲು ಆ ಚನ್ನಬಸವರಾಜ ದೇವರು ಬಸವರಾಜ ದೇವರ ಪೂರ್ವಾಪರ ಸಂಗತ್ಯಮಂ ತಿಳಿಯಪೇಳಿ, ಅವರ ಪೂರ್ವಾಪರ ಸಂಗತ್ಯವನ್ನು ತಿಳಿ ಹೇಳಿ ಕೊಂಡಾಡುತ್ತಿದ್ದ ಪ್ರಸ್ತಾವದ ವಚನ. ಅವರು ಪೂರ್ವಾಪರ ಎಲ್ಲಗಳನ್ನು ಕೊಂಡಾಡಲಿಕ್ಕೆ ಮತ್ತು ಚನ್ನಬಸವಣ್ಣವರು ಪ್ರಾರಂಭ ಮಾಡಿದರು. ಮತ್ತು ಚನ್ನಬಸವಣ್ಣವರು ಬಸವಣ್ಣವ್ರ ಕುರಿತು ಏನು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನು ನಾವು ಮತ್ತು ಮುಂದಿನ ವಾರ ಎಲ್ಲರೂ ಚಿಂತನೆ ಮಾಡೋಣ. ಎಲ್ಲರಿಗೂ ಶರಣಾರ್ಥಿ.
ಇದುವರೆಗೆ ಡಾಕ್ಟರ್ ಶಂಭೆ ಹೆಗ್ಡಾಳ್, ಪ್ರಾಧ್ಯಾಪಕರು, CSI ಕಾಲೇಜ್, ಕಾಮರ್ಸ್ ಕಾಲೇಜ್, ಧಾರವಾಡ. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 65 ಬಸವಣ್ಣನವರು ಚನ್ನಬಸವಣ್ಣವರಿಗೆ ಅನುಗ್ರಹಿಸಿದ ಸಂಪಾದನೆ ಮುಂದುವರೆದ ಭಾಗದಲ್ಲಿ ಬಸವಣ್ಣವರು ಆದಿ ಅನಾದಿಗಳಿಂದ ತತ್ತಯ್ಯ ಬಸವಣ್ಣರು ಅಂತೇಳಿ ಅಕ್ಕಮಾದೇವಿ ಹೇಳ್ತಾರೆ. ಈ ಚನ್ನಬಸವಣ್ಣವ್ರು ಹಂಗೆ ಹೇಳ್ತಾರೆ. ಈ ಒಂದು ವಚನ ಹೇಳಿದಲ್ಲ, ಒಮ್ಮೆಯು ಶ್ರೀ ಗುರುವಿನ ಶ್ರೀಚರಣವ ನೆನೆ ನೋಡನೆ ಭವಬಂಧನ ಹರಿಯುವುದು, ಗುರುವೇ ಶರಣು ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚೆನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವಣ್ಣ. ಅಂದ್ರೆ ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಲಿಂಗವನ್ನು ಬಸವಣ್ಣವ್ರು ಕೊಟ್ಟರು. ಅಂದರೆ ಬಸವಣ್ಣವರು ಬಿತ್ತದೇ ಬೆಳೆಯದೇ ಹೆಬ್ಬೆಳಚಿನ ರಾಶಿಯ ನೋಡ, ಸುಗಂಧ ಬಂಧುರದಂತೆ ಹುಟ್ಟುತ್ತಲೇ ಪರಿಮಳ, ಆದಿ ಅನಾದಿ ಇಲ್ಲದ ಮುನ್ನ ತನ್ನಿಂದವೇ ತಾನಾಗಿದ್ದ ಕಾರಣ ಮುಟ್ಟದೇ ತಟ್ಟದೇ ಗುರು ಕಾರಣ ಪಡೆದು ಲಿಂಗಸಹ್ಯವಾಗಿ ಎನಗೆ ಗತಿಪಥವ ತೋರಲೆಂದು ಆಗಾದನು ಕೂಡಲು. ಅಂದ್ರೆ ನೀವು ದೊಡ್ಡರಂತ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ನಮ್ಮ ದೃಷ್ಟಿಯೊಳಗೆ ಬೇರೆ ಬೇರೆ, ಆದ್ರೆ ಗುರುಗಳು ಹೇಳಿದಂಗೆ ಅವರಿಬ್ಬರು ಒಂದೇ ಶಕ್ತಿ. ನಮಗೆ ನೋಡೋದಕ್ಕೆ ಬೇರೆ ಬೇರೆ ರೀತಿಯೊಳಗೆ ನಾವು ತಿಳ್ಕೊಳ್ಳಿ ಅಂಥೇಳಿ ಇದನ್ನು ಅವರು ಕಳಿಸ್ಕೊಟ್ಟಾರ ಅನ್ನೋದನ್ನು ಅತ್ಯಂತ ಹೆಂಗಪ್ಪ ಅಂದ್ರೆ ತಾಯಿ ಹೆಂಗೆ ಮಕ್ಕಳಿಗೆ ಈ ಕಲಿಸ್ತಾಳಲ್ಲ, ಹಂಗೆ ತಾವೂ ಅಷ್ಟು ಸಂತೋಷದಿಂದ ಇರ್ತಾರೆ. ನಮ್ಮನ್ನು ಸಹಿತ ಆ ಲೌಕಕ್ಕೆ ಹೋದು ಈ ಅನುಭವ ನೀಡ್ತಾ ಇರುವಂಥ ನಮ್ಮ ಶಂಭು ಹೆಗ್ಡಾಳ್ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು. ಅದೇ ರೀತಿ ನಮ್ಮ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ಇನ್ನು ನಾಳೆ ಕಲಬುರಗಿಯಿಂದ ಬಸವಾದಿ ಶರಣರ ಸ್ಮರಣಾರ್ಥ ಅರಿವಿನ ಮನೆ 873ನೇ ಕಾರ್ಯಕ್ರಮ, ವಚನ ಮಾಧುರ್ಯ, ದಿವ್ಯ ಸಾನ್ನಿಧ್ಯ, ಮಹಾಮಹಿಮ ಸಂಗನ ಬಸವಣ್ಣ, ವಚನ ಗಾಯನ ಶ್ರೀಮತಿ ಅಶ್ವಿನಿ ಹಿರೇಮಠ್ ಬೀದರ್, ವಚನ ನಿರ್ವಚನ ಡಾಕ್ಟರ್ ಸವಿತಾ ಗುಮ್ಮ, ಶರಣ ತತ್ವ ಚಿಂತಕರು ಕಲಬುರಗಿ, ತಬಲಾ ರಾಜ್ಕುಮಾರ್ ಹಿರೇಮಠ್ ಬೀದರ್, ತಾಳ ಕುಮಾರ್ ಪ್ರತೀಕ್ ಬೀದರ್. ಸೋಮವಾರ ದಿನಾಂಕ 26/10/75 ಬಸವ ಸಮಿತಿ ಬೆಂಗಳೂರು, ನಿಜಾಚರಣೆಗಳ ಸಂಚಿಕೆ 18, ಅಂಗದಿಂದ ಲಿಂಗದಡಿಗೆ ಭಾಗ 4, ವಚನ ಗಾಯನ ಮತ್ತು ನಿರ್ವಚನ ಶ್ರೀ ಬಾಪು ಪದ್ಮನಾಭ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಗೀತ ನಿರ್ದೇಶಕರು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಬೇಕು. ತಮ್ಮ ಬಂಧು ಬಳಗಕ್ಕೆ ಯಾರ್ಯಾರು ವಾಟ್ಸಪ್ ಐತೋ ಅವರಿಗೆ ಈ ಶೂನ್ಯ ಸಂಪಾದನೆ ಮಾಲಿಕೆಯನ್ನು ನಾನು ಪ್ರತಿ ವಾರ ಹಿಂದಿನ ಸುಮಾರು 90 ನಮ್ಮ ಹಿಡ್ಕೊಂಡು ಎಲ್ಲ ಮಾಲಿಕೆಗಳನ್ನು ಹಾಕ್ತಿರ್ತೇನೆ. ಅವ್ನು ಯೂಟ್ಯೂಬ್ನಾಗ ಅದಾವು, ಎಲ್ಲವನ್ನು ನೋಡುವಂಥ ಒಂದು ತಾವು ಒಂದು ಈ ಬಸವತತ್ವ ಪ್ರಚಾರಕ್ಕೆ ಕೈ ಕೊಡಿಸ್ಬೇಕಂತ ಹೇಳ್ತೀವಿ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈಗ ವಚನ ಮಂಗಳ ಸವಿತ್ರಮ್ಮ ಹಲ್ಲಾಪುರವರಿಂದ. ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಕಲ್ಯಾಣದಲ್ಲಿ ಭಕ್ತರಿಗೆಲ್ಲ ಅಣ್ಣ ಬಸವಣ್ಣ, ಕಲ್ಯಾಣದಲ್ಲಿ ಭಕ್ತರಿಗೆಲ್ಲ ಅಣ್ಣ ಬಸವಣ್ಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಬಿಜ್ಜಳ ರಾಜರ ಮನೆಯಲ್ಲಿ ನೀನೇ ಮಂತ್ರಿ ಬಸವಣ್ಣ, ಬಿಜ್ಜಳ ರಾಜರ ಮನೆಯಲ್ಲಿ ನೀನೇ ಮಂತ್ರಿ ಬಸವಣ್ಣ, ಕಲ್ಯಾಣಕ್ಕೆಲ್ಲ ಅಲ್ಲಮ ಪ್ರಭುವಿನ ಕರುಣೆಯ ಬಸವಣ್ಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಗುರು ಜಂಗಮ ಲಿಂಗಮ ಪ್ರೇಮಿ ಭಕ್ತಿವಂತ ಬಸವಣ್ಣ, ಗುರು ಜಂಗಮ ಲಿಂಗವಂತ ಭಕ್ತಿವಂತ ಬಸವಣ್ಣ, ಜಂಗಮ ಸೈನ್ಯವ ಕಟ್ಟಿದನಲ್ಲ ಕಲ್ಯಾಣದೊಳಗಣ್ಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಕೈಲಾಸ ಇದು ಕೊಂಗೊಳಿಸುವುದು ಪ್ರಭುದೇವರನ ಸ್ಥಾನದಲ್ಲಿ, ಕೈಲಾಸ ಇದು ಕೊಂಗೊಳಿಸುವುದು ಪ್ರಭುದೇವರನ ಸ್ಥಾನದಲ್ಲಿ, ಚಾಡಿಕೋರ ಮಂಜಣ್ಣಂತ ನಾಶಗೈದರು, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಅಲ್ಪದರೊಳಗೆ ಕವಿತೆಯ ಮುಗಿಸಿದ ಗುರು ಪಂಚಾಕ್ಷರ ಶಿಷ್ಯಗಣ, ಅಲ್ಪದರೊಳಗೆ ಕವಿತೆಯ ಮುಗಿಸಿದ ಗುರು ಪಂಚಾಕ್ಷರ ಶಿಷ್ಯಗಣ, ಧಾರವಾಡದೊಳಗೆ ಕವಿತೆಯ ಹಾಡಿ ಪಾಡಿದರೆಲ್ಲ ಶಿಷ್ಯಗಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ, ಬಾರೋ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ. ಎಲ್ಲರಿಗೂ ಶರಣು ಶರಣ. ಬಸವ
हरबसवाय नमः प्रभुबसवाय नमः गुरुबसवाय नमः लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ
ನೀವೇ ಬಲ್ಲಿರಿ ಕೂಡಲ ಸಂಗಮ